ಡಯಾಬಿಟಿಸ್ ಇರೋರಿಗೆ ಹೆಲ್ತ್ ಇನ್ಶೂರೆನ್ಸ್ ಕೊಡ್ತಾರೆ. ಆದರೆ ಕೊಡೋದಕ್ಕೂ ಮುಂಚೆ ಅವ್ರಿಗೆ HbA1c ಆಲ್ಕೋಹಾಲ್ ಸೇವನೆ ಮಾಡೋರ್ಗೂ ಹೆಲ್ತ್ ಇನ್ಶೂರೆನ್ಸ್ ಕೊಡ್ತಾರೆ. ಆದರೆ ಕೊಡೋದಕ್ಕೂ ಮುಂಚೆ ಹೆಣ್ಮಕ್ಳು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗ ಹೆಲ್ತ್ ಇನ್ಶೂರೆನ್ಸ್ ತೊಗೊಬೇಕು ಅಂತ ಹೋದರೆ ತೊಗೊಳಕ್ಕಾಗಲ್ಲ. ಯಾಕಂದರೆ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್. ನಾನು ಅಭಿಷೇಕ್. ಈ ವಿಡಿಯೋದಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ನೆಕ್ಸ್ಟ್ ಪಾರ್ಟ್ಗೆ ಹೋಗೋಣ ಬನ್ನಿ. ಇಲ್ಲಿ ನೋಡಿ, ಕ್ಲೈಮ್ ಪೈಡ್ ವಿತಿನ್ 3 months 100% ಇದೆ, ಮತ್ತು ಇದು 100% ಇದೆ, 99.1% ಇದೆ. ಅದಕ್ಕೋಸ್ಕರ ಈ 3 ಹೆಲ್ತ್ ಇನ್ಶೂರೆನ್ಸ್ ಮೇಲೇ ಇದೆ. ಇವು 3 ನಾವು ಕಂಪೇರ್ ಮಾಡಿ ಯಾವುದರಲ್ಲಿ ಯಾವ್ಯಾವ ಫೀಚರ್ ಇದೆ ಅಂತ ಎಲ್ಲ ಚೆಕ್ ಮಾಡಿಕೊಂಡು ನೋಡೋಣ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಕ್ಯಾಶ್ಲೆಸ್ ಕ್ಲೈಮ್ ಎನಿವೇರ್ ಫಾರ್ ಆಲ್ ಇನ್ಶೂರ್ಡ್. ಕ್ಯಾಶ್ಲೆಸ್ ಹಾಸ್ಪಿಟಲಲ್ಲಿ ಯಾವ ಥರ ಕ್ಲೈಮ್ ಮಾಡಬೇಕು ಅಂದರೆ, ಇವಾಗ ಪ್ಲ್ಯಾನ್ಡ್ ಆಗಿದ್ರೆ ಸರ್ಜರಿ ಇದೆ ಅಂದ್ಕೊಳ್ಳಿ, ಸರ್ಜರಿಗೆ 2 ದಿನ ಮುಂಚೆನೇ ಅವ್ರಿಗೆ ಕಾಲ್ ಮಾಡಿ ಈ ಥರ ನಾವು ಈ ಹಾಸ್ಪಿಟಲಲ್ಲಿ ಸರ್ಜರಿ ಇದೆ ಅಂತ ಹೇಳಿದರೆ ಮಿಕ್ಕಿದ್ದೇನೇ ಕೆಲಸ ಇದ್ರೂ ಎಲ್ಲ ಅವರೇ ನೋಡ್ತಾರೆ ಕ್ಲೈಮ್ ಪ್ರೊಸೆಸ್ನ. ಅಕಸ್ಮಾತ್ ಏನಾದರೂ ಎಮರ್ಜೆನ್ಸಿಯಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂದ್ಕೊಳ್ಳಿ, ಆಕ್ಸಿಡೆಂಟ್ ಆದಾಗ ಎಮರ್ಜೆನ್ಸಿಯಾಗಿ ನೀವು ಹಾಸ್ಪಿಟಲ್ಗೆ ಜಾಯ್ನ್ ಆಗ್ತೀರಾ. ಜಾಯ್ನ್ ಆದಮೇಲೆ ವಿತಿನ್ 2 days ಒಳಗಡೆ ನೀವು ಅವ್ರಿಗೆ ಕಾಲ್ ಮಾಡಿ ಈ ಥರ ಆಕ್ಸಿಡೆಂಟ್ ಆಗಿತ್ತು, ಹಿಂಗೆ ಜಾಯ್ನ್ ಆಗಿದ್ದೀವಿ ಅಂತ ಅಂದರೆ ಮಿಕ್ಕಿದ್ದೇನೇನು ಪ್ರೊಸೆಸ್ ಇದೆ ಎಲ್ಲ ಕಂಪ್ಲೀಟಾಗಿ ಎಲ್ಲ ಇನ್ಶೂರೆನ್ಸ್ ಕಂಪ್ನಿನೇ ನೋಡ್ಕೊಳ್ಳುತ್ತೆ ನಿಮ್ಮ ಕ್ಲೈಮ್ ಪ್ರೊಸೆಸ್ ಕಂಪ್ಲೀಟಾಗಿ. ಮತ್ತು ಇದು 3 ಪಾಲಿಸಿ ಇದೆ ಅಲ್ಲ, ಈ 3 ಪಾಲಿಸಿಯಲ್ಲಿ ಪ್ರತಿಯೊಂದು ಬೆನಿಫಿಟೂ ಯಾವುದಾದ್ರು ಏನು ಅಂತ ಚೆಕ್ ಮಾಡಿಕೊಂಡು ನೋಡೋಣ. ಇವಾಗ ನಾನು ಕೇರ್ ಸುಪ್ರೀಂ ಡೈರೆಕ್ಟ್ ಈ ಪಾಲಿಸಿಯಲ್ಲಿ ನಾನು ಚೆಕ್ ಮಾಡ್ತಾಯಿದ್ದೀನಿ. ಕ್ಲೈಮ್ಸ್ ಪೇಯ್ಡ್ ವಿತಿನ್ 3 months ಇದೆ ಅಂತ ನೋಡಿ. ನಿಮ್ಗೊಂದು ಡೌಟ್ ಬರ್ಬೋದು, ಕ್ಯಾಶ್ಲೆಸ್ ಹಾಸ್ಪಿಟಲ್ ಇದ್ದು ಇಲ್ಲಿ ಕ್ಲೈಮ್ಸ್ ಪೇಯ್ಡ್ ವಿತಿನ್ 3 months ಅಂತ ಹೆಂಗಿದೆ ಅಂತ ಕೇಳ್ಬೋದು. ಅದಕ್ಕೆ ಇವಾಗ ಹಾಸ್ಪಿಟಲ್ನ ಚೂಸ್ ಮಾಡ್ಕೊತೀರಲ್ಲ, ಚೂಸ್ ಮಾಡ್ಕೊಂಡಾಗ ಅದು ಕ್ಯಾಶ್ಲೆಸ್ ಹಾಸ್ಪಿಟಲ್ ಇದ್ದಾಗ ಕಂಪ್ಲೀಟಾಗಿ ಪೇಮೆಂಟ್ ಅವರೇ ಬಂದು ನಿಮಗೆ ಅವರೇ ಕ್ಲಿಯರ್ ಮಾಡಿ ಹೋಗ್ತಾರೆ. ಅಕಸ್ಮಾತ್ ಏನಾದರೂ ಕಂಪನಿಗೆ ಮತ್ತು ಹಾಸ್ಪಿಟಲ್ಗೆ ಟೈಅಪ್ ಇಲ್ಲ ಅಂತಂದರೆ ಫಸ್ಟ್ ನಿಮ್ಮ ಹತ್ರ ದುಡ್ಡು ಕಟ್ಟಿಸಿ ಆಮೇಲೆ ಮತ್ತೆ ನಿಮಗೆ 3 months ಒಳಗಡೆ ನಿಮಗೆ ಕಂಪ್ಲೀಟ್ ಎಷ್ಟು ಕಟ್ಟಿದ್ರೋ ಅಷ್ಟನ್ನು ನಿಮಗೆ ರೀಪೇಮೆಂಟ್ ಮಾಡ್ತಾರೆ. ರೂಮ್ ರೆಂಟ್ ಲಿಮಿಟ್ ಅಂತ ಇದೆ. ರೂಮ್ ರೆಂಟ್ ಲಿಮಿಟಲ್ಲಿ ಎನಿ ಕ್ಯಾಟಗರಿ ಅಂತ ಇದೆಯಲ್ಲ, ಎನಿ ಕ್ಯಾಟಗರಿ ಅಂತ ಅಂದರೆ ನೀವು ಬೇಕಂದರೆ ಸಿಂಗಲ್ ಪ್ರೈವೇಟ್ ರೂಮ್, AC ರೂಮ್, ಡಿಲೆಕ್ಸ್ ರೂಮ್, ಸ್ವೀಟ್ ರೂಮ್, ಯಾವುದೇ ಥರ ರೂಮಲ್ಲಾಗಲಿ ನೀವು ಇರ್ಬೋದು. ಇದಕ್ಕೆ ಯಾವುದೇ ಥರದ ರಿಸ್ಟ್ರಿಕ್ಷನ್ ಅನ್ನೋದು ಏನೂ ಇರಲ್ಲ. ಅದೇ ಒಂದೊಂದು ಪಾಲಿಸಿಯಲ್ಲಿ ನಿಮಗೆ 50% ತೋರಿಸ್ತೀನಿ ತಡ್ರಿ, ಅದು ಒಂದು ಎಕ್ಸಾಂಪಲ್. ಇಲ್ಲಿ ನೋಡಿರಿ, ಒಂದೊಂದು ಹೆಲ್ತ್ ಇನ್ಶೂರೆನ್ಸಲ್ಲಾದರೆ ಸಿಂಗಲ್ ಪ್ರೈವೇಟ್ ರೂಮ್ ಅಂತ ಮಾತ್ರ ಇದೆ. ಸಿಂಗಲ್ ಪ್ರೈವೇಟ್ ರೂಮ್ ಅಂತ ಇದ್ದಾಗ ಸಿಂಗಲ್ ಪ್ರೈವೇಟ್ ರೂಮಲ್ಲೇ ಇರಬೇಕು, ಮತ್ತು ಸ್ವೀಟ್ ರೂಮ್ ಆಗಲಿ ಡಿಲೆಕ್ಸ್ ರೂಮ್ ಆಗಲಿ ಇದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಬಾರ್ದು. ಇನ್ನೊಂದು ನೋಡಿ, ರಿಸ್ಟೋರೇಷನ್ ಕವರ್. ಇಲ್ಲಿ ನೋಡಿ, 10 lakhs ಅನ್ಲಿಮಿಟೆಡ್ ಟೈಮ್ಸ್ ಎ ಇಯರ್ ಅಂತ ಕೊಟ್ಟಿದ್ದಾರೆ. ಇವಾಗ ನೀವು 1 ಸಲ 2 ಸಲ 3 ಸಲ ಅಡ್ಮಿಟ್ ಆಗ್ತಾ ಇದ್ರೂ ಕಂಟಿನ್ಯೂಸ್ ಆಗಿ ಇನ್ಶೂರೆನ್ಸ್ ಕಂಪ್ನಿ ನಿಮಗೆ ಕಂಪ್ಲೀಟಾಗಿ ಪ್ರತಿಯೊಂದು ಕ್ಲೈಮ್ನೂ ಅಕ್ಸೆಪ್ಟ್ ಮಾಡುತ್ತೆ. ಪ್ರತಿಯೊಂದು ಬಿಲ್ಲನ್ನು ಅವರೇ ಕಟ್ತಾರೆ, ಇನ್ಶೂರೆನ್ಸ್ ಕಂಪ್ನಿ ಅವರೇ. ನೀವು ಒಂದು ಸಲ 5 ಲಕ್ಷ ಆಯಿತು, ಇನ್ನೊಂದು ಸಲ 10 ಲಕ್ಷ ಆಯಿತು, ನಿಮಗೆ ಕಂಪ್ಲೀಟಾಗಿ ಕ್ಲೈಮ್ ಆಗುತ್ತೆ, ಯಾವುದೇ ಪ್ರಾಬ್ಲಮ್ ಬರಲ್ಲ. ಈ ಥರ ರಿಸ್ಟೋರೇಷನ್ ಕವರಲ್ಲಿ 10 lakhs ಅನ್ಲಿಮಿಟೆಡ್ ಟೈಮ್ಸ್ ಅಂತ ಇದ್ದರೆ ಮಾತ್ರ. ರಿನ್ಯೂವಲ್ ಬೋನಸ್, ನೀವು ಇವಾಗ ಹೆಲ್ತ್ ಇನ್ಶೂರೆನ್ಸ್ನ ಕಂಟಿನ್ಯೂಸ್ ಆಗಿ ಕ್ಲೀನಾಗಿ ಟೈಮ್ ಟು ಟೈಮ್ ಅಮೌಂಟ್ನ ಪೇ ಮಾಡ್ತಾ ಹೋದರೆ ನಿಮಗೆ ಕವರ್ ಅನ್ನೋದನ್ನು ಇನ್ಕ್ರೀಸ್ ಮಾಡ್ತಾ ಹೋಗ್ತಾರೆ. ಇದನ್ನು ಇವಾಗ 15 lakhsಯಿಂದ 70 lakhsವರೆಗೂ ಇದು ಅವರೇ ಇನ್ಕ್ರೀಸ್ ಮಾಡ್ತಾರಂತೆ. ಇಲ್ಲಿ ನೋಡಿ, ಫಸ್ಟು 2 yearsವರೆಗೂ 15 lakhs per year ಹಂಗೆ ಇನ್ಕ್ರೀಸ್ ಮಾಡ್ತಾರಂತೆ. ಮತ್ತು 3rd yearಯಿಂದ 10 lakhs ಇನ್ಕ್ರೀಸ್ ಮಾಡ್ತಾರಂತೆ. ಮ್ಯಾಕ್ಸಿಮಮ್ 70 lakhsವರೆಗೂ ಇನ್ಕ್ರೀಸ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ಮತ್ತು ಕ್ಯಾಶ್ಲೆಸ್ ಹಾಸ್ಪಿಟಲ್ಸ್, ಇಲ್ಲಿ ನೋಡಿರಿ, 11,480 ಕ್ಯಾಶ್ಲೆಸ್ ಹಾಸ್ಪಿಟಲ್ಸ್ ಇದೆ ಇಂಡಿಯಾದಲ್ಲಿ. ನೀವು ಯಾವುದೇ ಹಾಸ್ಪಿಟಲ್ಗೆ ಜಾಯ್ನ್ ಆದ್ರೂ ನೀವು ಕ್ಯಾಶ್ಲೆಸ್ ಕ್ಲೈಮ್ ಮಾಡ್ಬೋದು. ಇವಾಗ IRDA ಅವರು ಇನ್ನೊಂದು ಅಪ್ಡೇಟ್ ಮಾಡಿದ್ದಾರೆ, ಕಂಪ್ಲೀಟಾಗಿ ಪ್ರತಿಯೊಂದು ಹಾಸ್ಪಿಟಲ್ ಸಹ ಕ್ಯಾಶ್ಲೆಸ್ ಹಾಸ್ಪಿಟಲ್ಲಾಗೆ ಟರ್ನ್ ಆಗಬೇಕು ಅಂತ ಹೇಳಿದ್ದಾರೆ. ಇನ್ನೊಂದು July 1st ಪ್ರತಿಯೊಂದು ಹಾಸ್ಪಿಟಲಲ್ಲೂ ಕ್ಯಾಶ್ಲೆಸ್ ಕ್ಲೈಮೇ ತೊಗೊತಾರೆ. ಮತ್ತು ಕೋಪೆ ಇದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ನೀವು ಇವಾಗ ಹಾಸ್ಪಿಟಲ್ ಜಾಯ್ನ್ ಆಗ್ತೀರಾ, ಜಾಯ್ನ್ ಆದಮೇಲೆ ಬಿಲ್ ಬರುತ್ತಲ್ಲ, ಆ ಬರೋ ಬಿಲ್ಲಲ್ಲಿ ಕಂಪ್ಲೀಟಾಗಿ ಇನ್ಶೂರೆನ್ಸ್ ಕಂಪ್ನಿನೇ 100% ಬಿಲ್ನ ಕಟ್ಟಬೇಕು. ಇಲ್ಲಿ ಒಂದೊಂದು ಪಾಲಿಸಿಯಲ್ಲಿ 50% ಇಲ್ಲ 60% ಅಂತ ಮಾತ್ರ ಕೊಟ್ಟಿರ್ತಾರೆ. ಅದನ್ನು ಕ್ಲೀನಾಗಿ ನೋಡ್ಕೊಳ್ಳಿ. 100% ಇನ್ಶೂರೆನ್ಸ್ ಅವರೇ ಪೇ ಮಾಡಬೇಕು. ಇದೇ ಥರನೇ ಇರಬೇಕು, ಬೇರೆ ಆಪ್ಷನ್ ಯಾವುದೇ ಕಾರಣಕ್ಕೂ ಇರಬಾರ್ದು ಕೋಪೆಯಲ್ಲಿ. ಇದು ಅಷ್ಟೇ. ಪ್ರೀ ಹಾಸ್ಪಿಟಲೈಸೇಷನ್ 60 days ಹಾಸ್ಪಿಟಲ್ಗಿನ್ನ ಮುಂಚೆ ಏನಾದರೂ ಬ್ಲಡ್ ಟೆಸ್ಟ್ ಆಗಲಿ, ಡಾಕ್ಟರ್ ವಿಸಿಟ್ ಆಗಲಿ, ಏನಾದರೂ
ಸ್ಕ್ಯಾನಿಂಗ್ ಆಗಲಿ, ಇದೆಲ್ಲ 60 ಡೇಸ್ ಬಿಫೋರ್ ಏನೇನಿದೆಯೋ ಪ್ರತಿಯೊಂದೂ ಹೆಲ್ತ್ ಇನ್ಶೂರೆನ್ಸ್ ಅವರೇ ನೋಡ್ತಾರೆ. ಮತ್ತು ಪೋಸ್ಟ್ ಹಾಸ್ಪಿಟಲೈಸೇಷನ್, ಒಂದು ಸಲ ಸರ್ಜರಿ ಆದಮೇಲೆ ಮಂತ್ಲಿ ಚೆಕಪ್ ಇರುತ್ತೆ, ಇಲ್ಲಾಂದರೆ 15 ಡೇಸ್ ಒನ್ಸ್ ಚೆಕಪ್ ಇರುತ್ತೆ, 3 ಮಂತ್ಸ್ 6 ಮಂತ್ಸ್ ಈ ಥರ ಚೆಕಪ್ಸ್ ಎಲ್ಲ ಇರುತ್ತೆ. ಚೆಕಪ್ಸ್ಗೆ ಬಂದಾಗೆಲ್ಲ ಸ್ಕ್ಯಾನಿಂಗ್ಸ್ ಮಾಡ್ತಾರೆ, ಇಲ್ಲ ಮೆಡಿಸಿನ್ನ ಚೇಂಜ್ ಮಾಡ್ತಾರೆ. ಇದನ್ನೆಲ್ಲ ಪ್ರತಿಯೊಂದೂ ಪಾಲಿಸಿಯಲ್ಲೇ ಕ್ಲಿಯರ್ ಆಗುತ್ತೆ. ಮತ್ತು ಡೇ ಕೇರ್ ಟ್ರೀಟ್ಮೆಂಟಲ್ಲಿ ಇವಾಗ ಕ್ಯಾಟ್ರಾಕ್ಟ್ ಆಗಲಿ ಅಥವಾ ಕೀಮೋಥೆರಪಿ ಇಲ್ಲಾಂದರೆ ಡಯಾಲಿಸಿಸ್, ಇವೆಲ್ಲ ಡೇ ಕೇರ್ ಟ್ರೀಟ್ಮೆಂಟ್, ಬೆಳಿಗ್ಗೆ ಹೊತ್ತೇ ಮಾಡಬೇಕಾಗಿರೋ ಸರ್ಜರಿಗಳಿವೆಲ್ಲ. ಅದಕ್ಕೋಸ್ಕರ ಡೇ ಕೇರ್ ಟ್ರೀಟ್ಮೆಂಟ್ ಸಹ ಇನ್ಕ್ಲೂಡ್ ಮಾಡ್ಕೊಬೇಕು, ಅದು ಸಹ ಪಾಲಿಸಿಯವ್ರು ಕೊಡ್ತಾ ಇದ್ದಾರೆ. ಹಾಸ್ಪಿಟಲೈಸೇಷನ್ ಅಟ್ ಹೋಮ್, ಇವಾಗ ಏನಾದರೂ ಎಮರ್ಜೆನ್ಸಿ ಕೇಸಲ್ಲಿ ಹಾಸ್ಪಿಟಲ್ಗೆ ಹೋಗೋಕ್ಕಾಗಲಿಲ್ಲ, ಮನೆಯಲ್ಲೇ ಪ್ರತಿಯೊಂದನ್ನು ಸೆಟಪ್ ಮಾಡಿ ಮನೆಯಲ್ಲೇ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋ ಸ್ವಲ್ಪ ಪ್ರಾಬ್ಲಮ್ಸ್ ಬರುತ್ತೆ. ಅದಕ್ಕೋಸ್ಕರ ಅಪ್ ಟು 10 lakhs ಮನೆಯಲ್ಲೇ ಟ್ರೀಟ್ ಮಾಡೋದಕ್ಕೋಸ್ಕರನೇ 10 lakhs ಅನ್ನೋದನ್ನು ಇಟ್ಟಿರ್ತಾರೆ. ಆಂಬುಲೆನ್ಸ್ ಚಾರ್ಜಸ್ಗೋಸ್ಕರ 10,000 ಇಟ್ಟಿದ್ದಾರೆ. ಇಲ್ಲಿ ನೋಡಿರಿ, ವ್ಯಾಲ್ಯೂ ಆ್ಯಡೆಡ್ ಸರ್ವಿಸ್, ಇದರಲ್ಲಿ ಮಿಡ್ ಇಯರ್ ಮೆಂಬರ್ ಎಡಿಷನ್. ಇವಾಗ ಮದುವೆ ಆಗ್ತಿದ್ದಂಗೆ 91 ಡೇಸ್ ಆದಮೇಲೆ ನಿಮ್ಮ ವೈಫ್ನೂ ಸಹ ಇದೇ ಪಾಲಿಸಿಗೆ ಆ್ಯಡ್ ಮಾಡ್ಕೊಬೋದು. ಮತ್ತು ಮಗು ಹುಟ್ಟಿದ್ಮೇಲೆ ಮಗುಗೆ 90 ಡೇಸ್ ಆದಮೇಲೆ 90 ಡೇಸಿಂದ 180 ಡೇಸ್ ಒಳಗಡೆ ಮತ್ತು ಮಗುನೂ ಸಹ ಇದೇ ಪಾಲಿಸಿಗೆ ಆ್ಯಡ್ ಮಾಡ್ಕೊಬೋದು ಅಂತ ಹೇಳ್ತಾ ಇದ್ದಾರೆ. ಫ್ರೀ ಹೆಲ್ತ್ ಚೆಕಪ್, ಈ ಫ್ರೀ ಹೆಲ್ತ್ ಚೆಕಪ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಪ್ರತಿ ವರ್ಷ ಒಂದು ಸಲ ನಿಮ್ಮ ಕಂಪ್ಲೀಟ್ ಬಾಡಿ ಚೆಕಪ್ನ ಮಾಡಿಸ್ತಾ ಇರಿ. ಮಾಡಿಸೋದ್ರಿಂದ ತುಂಬ ಉಪಯೋಗ ಆಗುತ್ತೆ. ಯಾಕಂದರೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಚಿಕ್ಕದಾಗಿದ್ದಾಗೇ ಅವ್ರಿಗೆ ಗೊತ್ತಾಗುತ್ತೆ. ಜೊತೆಗೆ ಟೈಮ್ ಟು ಟೈಮ್ ನೀವು ನಿಮ್ಮ ರಿಪೋರ್ಟ್ಸ್ನ ಅಪ್ಡೇಟ್ ಮಾಡ್ತಾಯಿರಿ ಹೆಲ್ತ್ ಇನ್ಶೂರೆನ್ಸ್ ಕಂಪ್ನಿಗೆ, ಆವಾಗ ಕ್ಲೈಮ್ ಯಾವುದೇ ಕಾರಣಕ್ಕೂ ರಿಜೆಕ್ಟ್ ಆಗ್ತಾ ಹೋಗಲ್ಲ. ಈ ಕನ್ಸಲ್ಟೇಷನ್ ನೋಡಿರಿ, ಅನ್ಲಿಮಿಟೆಡ್ ಕನ್ಸಲ್ಟೇಷನ್ ಇದೆ ಫಿಸಿಷಿಯನ್ ಹತ್ರ. ನೀವು ವರ್ಷದಲ್ಲಿ ಎಷ್ಟು ಸಲ ಬೇಕಾದ್ರೂ ನೀವು ಕನ್ಸಲ್ಟ್ ಮಾಡ್ಬೋದು. ಜೊತೆಗೆ ನೀವು ಪ್ರತಿ ವರ್ಷ ರಿನ್ಯೂವಲ್ ಮಾಡ್ತಾಯಿದ್ರೆ 30% ಡಿಸ್ಕೌಂಟ್ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಡೇ ಕ್ಯಾಶ್ ಅಲೋವೆನ್ಸ್ ಇದಿಲ್ಲ, ಇಲ್ಲಿ ರಾಂಗ್ ಮಾರ್ಕ್ ಇದೆ ಅಲ್ಲ, ರಾಂಗ್ ಮಾರ್ಕ್ ಇದ್ದರೆ ಅದಿಲ್ಲ ಅಂತ. ಇಲ್ಲಿ ನೋಡಿ, ಇವಾಗ ಔಟ್ ಪೇಷಂಟ್ ಕನ್ಸಲ್ಟೇಷನ್ ಬೆನಿಫಿಟ್ಸ್ ಅಂತ ಇದೆ ಇದರಲ್ಲಿ ಇಲ್ಲಿ ನೋಡ್ತಿದ್ದಂಗೆ ಕನ್ಸಲ್ಟೇಷನ್ ಫೀ ಆಗಲಿ, ಡಯಾಗ್ನೋಸ್ಟಿಕ್ ಟೆಸ್ಟ್ ಆಗಲಿ, ಇವಾಗ ಡಯಾಗ್ನೋಸ್ಟಿಕ್ ಅಂದರೆ CT ಸ್ಕ್ಯಾನ್ ಆಗಲಿ, MRI ಆಗಲಿ, ಮತ್ತು ಫಾರ್ಮಸಿ ಕಾಸ್ಟ್, ಇಂಜೆಕ್ಷನ್ಸು, ಮೆಡಿಸಿನ್ನು, ಬಾಟಲ್ಲು ಪ್ರತಿಯೊಂದನ್ನು ಕವರ್ ಆಗ್ತಾ ಇದೆ ಇದರಲ್ಲೇ. ಅದಾದಮೇಲೆ ಇದು ತುಂಬ ಇಂಪಾರ್ಟೆಂಟ್, ವೆಯ್ಟಿಂಗ್ ಪೀರಿಯಡ್. ಇವಾಗ ಒಂದು ಹೆಲ್ತ್ ಇನ್ಶೂರೆನ್ಸ್ ಇವತ್ತು ನಾನು ತೊಗೊಂಡೆ ಹೆಲ್ತ್ ಇನ್ಶೂರೆನ್ಸ್ ಅಂದ್ಕೊಂಡ್ರೆ ನಾನು ನಾಳೆನೇ ಅದನ್ನು ಕ್ಲೈಮ್ ಮಾಡ್ತೀನಿ ಅಂದರೆ ಕ್ಲೈಮ್ ಆಗೋಲ್ಲ, ಯಾವುದೇ ಕಾರಣಕ್ಕೂ ಕ್ಲೈಮ್ ಆಗೋಲ್ಲ. ಎಮರ್ಜೆನ್ಸಿ ಕೇಸ್ ಯಾವಾಗ ಗೊತ್ತಾ, ಇವತ್ತು ನಾನು ಹೆಲ್ತ್ ಇನ್ಶೂರೆನ್ಸ್ ತೊಗೊಂಡೆ, 30 ಡೇಸ್ ವೆಯ್ಟಿಂಗ್ ಪೀರಿಯಡ್ ಇರುತ್ತೆ. 30 ಡೇಸ್ ಒಳಗಡೆ ಏನೇ ಆಕ್ಸಿಡೆಂಟ್ ಬಿಟ್ಟು ಬೇರೆ ಏನಾದರೂ ಸಹ ಹೆಲ್ತ್ ಇನ್ಶೂರೆನ್ಸ್ ಕ್ಲೈಮ್ ಆಗೋಲ್ಲ. ಇದು ಇನಿಷಿಯಲ್ ವೆಯ್ಟಿಂಗ್ ಪೀರಿಯಡ್ ಇದು. ಮತ್ತು ಎಕ್ಸಿಸ್ಟಿಂಗ್ ಇಲ್ನೆಸ್ಗೂ ಮತ್ತು ವೆಯ್ಟಿಂಗ್ ಪೀರಿಯಡ್ ಇರುತ್ತೆ. 2 ಇಯರ್ಸಿಂದ 3 ಇಯರ್ಸ್ವರೆಗೂ ವೆಯ್ಟಿಂಗ್ ಪೀರಿಯಡ್ ಇರುತ್ತೆ. ಡಯಾಬಿಟಿಸ್ ಆಗಲಿ, ಆಸ್ತಮಾ ಆಗಲಿ, ಇದೆಲ್ಲ ಎಕ್ಸಿಸ್ಟಿಂಗ್ ಇಲ್ನೆಸ್ ಕವರ್ ಆಗುತ್ತೆ. ಆದರೆ ಕವರ್ ಆಗಬೇಕು ಅಂದರೆ ವೆಯ್ಟಿಂಗ್ ಪೀರಿಯಡ್ ಇರುತ್ತೆ. ಥೈರಾಯ್ಡ್ ಇದೆ, ಇದಕ್ಕೆಲ್ಲ ವೆಯ್ಟಿಂಗ್ ಪೀರಿಯಡ್ ಇರುತ್ತೆ. 4 ಇಯರ್ಸ್ ವೆಯ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇವಾಗ ಡಯಾಬಿಟಿಸ್ ಅಂದರೆ ತುಂಬ ಚಿಕ್ಕ ಕಾಯಿಲೆ ಅಂತ ಎಲ್ಲರೂ ಅಂದ್ಕೊತಾರೆ. ಡಯಾಬಿಟಿಸ್ ಅನ್ನೋದು ತುಂಬ ದೊಡ್ಡ ಕಾಯಿಲೆ. ಒಂದ್ಸಲ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ, ಪ್ರಪಂಚದಲ್ಲಿ ಹೈಯೆಸ್ಟ್ ಡಯಾಬಿಟಿಸ್ ಇರೋ ದೇಶ ಯಾವುದು ಅಂತ. ಫಸ್ಟ್ ಪ್ಲೇಸಲ್ಲಿ ಚೈನಾ ಇರುತ್ತೆ, ಸೆಕೆಂಡ್ ಪ್ಲೇಸಲ್ಲಿ ಇಂಡಿಯಾನೇ ಇರುತ್ತೆ. ಇವಾಗ 2024 ನಮ್ಮ ಇಂಡಿಯಾದಲ್ಲಿ ಎಷ್ಟು ಜನಕ್ಕೆ ಡಯಾಬಿಟಿಸ್ ಇದೆ ಹೇಳಿ? ಹತ್ತತ್ರ 140 ಕೋಟಿ ಜನಸಂಖ್ಯೆ ಇದ್ದೀವಿ. ಅದರಲ್ಲಿ 35% ಜನಕ್ಕೆ ಡಯಾಬಿಟಿಸ್ ಇದೆ. ಇವಾಗ ಫೋರ್ಕಾಸ್ಟೆಡ್ ಡೇಟಾ ಪ್ರಕಾರ ಏನು ಹೇಳ್ತಾ ಇದ್ದಾರೆ ಗೊತ್ತಾ, ಇವಾಗ ಇನ್ನು 10 ವರ್ಷಕ್ಕೆ 2035ರಲ್ಲಿ ಇದ್ರ ಡಬಲ್ ಆಗ್ತದೆ. 50%ಗಿನ್ನ ಜಾಸ್ತಿ ಜನಕ್ಕೆ ಡಯಾಬಿಟಿಸ್ ಬರ್ತಿದೆ ಅಂತ ಹೇಳ್ತಾ ಇದ್ದಾರೆ. ಇವಾಗ ಒಂದು ಸಲ ಡಯಾಬಿಟಿಸ್ ಬಂದರೆ ಇವಾಗ ಎಲ್ಲರೂ ಏನು ಅನ್ಕೊತಾರೆ ಗೊತ್ತಾ, ಡಯಾಬಿಟಿಸ್ ಬಂದರೆ ಒಂದು ಮಾತ್ರೆ ನುಂಗಿದ್ರೆ ಎಲ್ಲ ಸರಿ ಹೋಗುತ್ತೆ, ಡಯಾಬಿಟಿಸ್ ಎಲ್ಲ ನಾರ್ಮಲ್ ಆಗುತ್ತೆ ಅಂತ ಎಲ್ಲ ಅನ್ಕೊತಾರೆ. ಒಂದು ಸಲ ಡಯಾಬಿಟಿಸ್ ಬಂದರೆ ಅದು ತುಂಬಾ ಪ್ರಾಬ್ಲಮ್ ಇರುತ್ತೆ. ತಲೆಯಿಂದ ಕಾಲವರೆಗೂ ಸಮಸ್ಯೆನೇ ಇರುತ್ತೆ. ಡಯಾಬಿಟಿಸಿಂದ ಬರೋ ಸಮಸ್ಯೆಗಳು ಯಾವಂದರೆ ಡಯಾಬಿಟಿಸ್, ಹೈಪರ್ ಟೆನ್ಷನ್, ಗ್ಲೂಕೋಮಾ, ಹಾರ್ಟ್ ಅಟ್ಯಾಕ್, ಕ್ಯಾಟ್ರಾಕ್ಟ್, ಸ್ಟ್ರೋಕ್ ಆಗುತ್ತೆ ಬಾಡಿಗೆ ಮತ್ತು ಬ್ರೈನ್ಗೆ, ಡಯಾಬಿಟಿಕ್ ನೆಫ್ರೋಪತಿ, ಈ ಥರ ತುಂಬಾ ಕಾಯಿಲೆ ಇದೆ. ಇನ್ನು ಅದಕ್ಕೋಸ್ಕರ ಕ್ಲೀನಾಗಿ ಹುಷಾರಾಗಿ ನೋಡಿ. ಶುಗರ್ ಲೆವೆಲ್ನ ಕಮ್ಮಿ ಮಾಡ್ಕೊಬೇಕು ಅಂದರೆ ಅದು ನಮ್ಮ ಕೈಯಲ್ಲೇ ಇದೆ. ಈ 3 ಕೆಲಸ ಮಾಡಿದ್ರೆ ಶುಗರ್ ಲೆವೆಲ್ ನಾರ್ಮಲ್ ಆಗುತ್ತೆ. ಮೊದಲನೇದಾಗಿ ಬೆಳಿಗ್ಗೆ ಎದ್ದಾಗ ಫಿಸಿಕಲ್ ಆ್ಯಕ್ಟಿವಿಟಿ ಏನಾದರೂ ಮಾಡಿರಿ, ಎಕ್ಸಸೈಸ್ ಮಾಡಿರಿ, ಇಲ್ಲ ರನ್ನಿಂಗ್ ಮಾಡಿರಿ, ವಾಕಿಂಗ್ ಮಾಡಿರಿ, ಮತ್ತು ಟೈಮ್ ಟು ಟೈಮ್ ಊಟ ಮಾಡಿರಿ. ಕ್ಯಾಲರೀಸ್ ಮತ್ತು ಪ್ರೋಟೀನ್ನ ಕೌಂಟ್ ಮಾಡಿರಿ. ತುಂಬ ಜಾಸ್ತಿ ಊಟ ಮಾಡಬಾರ್ದು. ಜೊತೆಗೆ ಸ್ಟ್ರೆಸ್ ತೊಗೊಬಾರ್ದು. ಕೆಲಸದ ಪ್ರಕಾರ ಆಗಲಿ, ಇಲ್ಲಾಂದರೆ ಏನಾದರೂ ಫ್ಯಾಮಿಲಿಯಲ್ಲಾಗಲಿ ತುಂಬ ಸ್ಟ್ರೆಸ್ ಯಾವುದೇ ಕಾರಣಕ್ಕೂ ತೊಗೊಬೇಡ್ರಿ. ನಾರ್ಮಲಾಗಿ ಆರಾಮಾಗಿರ್ರಿ.
ಆವಾಗ ಶುಗರ್ ಲೆವೆಲ್ ಅನ್ನೋದು ಕಮ್ಮಿ ಆಗ್ತಾ ಬರುತ್ತೆ ದಿನ ದಿನ. ನೆಕ್ಸ್ಟ್ ಇನ್ನೊಂದೇನು ಅಂದರೆ ಆಲ್ಕೋಹಾಲ್. ಇವಾಗ ಮದ್ಯಪಾನ ಮಾಡೋರಿಗೆ ಸಹ ಹೆಲ್ತ್ ಇನ್ಶೂರೆನ್ಸ್ ಕೊಡ್ತಾರೆ. ಕೊಡೋದಕ್ಕೂ ಮುಂಚೆ ಹೊಟ್ಟೆಯಲ್ಲಿ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಂತ ಟೆಸ್ಟ್ ಮಾಡ್ತಾರೆ. ಟೆಸ್ಟ್ ಮಾಡಿ ರಿಪೋರ್ಟ್ ನೋಡ್ತಾರೆ. ರಿಪೋರ್ಟಲ್ಲಿ ಏನೂ ಸಮಸ್ಯೆ ಇಲ್ಲ ಅಂತಂದರೆ ಅವರು ಕೊಡ್ತಾರೆ. ಇವಾಗ ಲಿವರಲ್ಲಿ ಫ್ಯಾಟಿ ಲಿವರ್ ಇದೆಯಾ ಅಥವಾ ಸಿರಿಯೋಸಿಸ್ ಆಫ್ ಲಿವರ್ ಇದೆಯಾ ಅಂತ ಚೆಕ್ ಮಾಡ್ತಾರೆ. ಈ ಥರ ಏನಾದರೂ ಸಮಸ್ಯೆ ಇದ್ದರೆ ಚೆಕ್ ಮಾಡಿ ಪ್ರೀಮಿಯಮ್ನ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿ ನಿಮಗೆ ಹೆಲ್ತ್ ಇನ್ಶೂರೆನ್ಸ್ ಕೊಡ್ತಾರೆ. ಇವಾಗ ಇನ್ನೊಂದು ಸ್ವಲ್ಪ ಜನ ಮದ್ಯಪಾನ ಮಾಡ್ತಾಯಿದ್ರು, ಒಂದು 3 ವರ್ಷ 5 ವರ್ಷದಿಂದ ಮದ್ಯಪಾನ ಮಾಡ್ತಾಯಿದ್ರು ಅಂದ್ಕೊಳ್ಳಿ. ಅವ್ರಿಗೆ ಇವಾಗ ಹೆಲ್ತ್ ಇನ್ಶೂರೆನ್ಸ್ ತೊಗೊಂಡ್ರೆ ತುಂಬ ಚೆಕ್ ಮಾಡಲ್ಲ, ನಾರ್ಮಲಾಗಿ ಚೆಕ್ ಮಾಡಿಬಿಟ್ಟು ಹೆಲ್ತ್ ಇನ್ಶೂರೆನ್ಸ್ ಕೊಟ್ಬಿಡ್ತಾರೆ ಡೈರೆಕ್ಟಾಗಿ. ಇವಾಗ ಇದರಲ್ಲಿ ಪಾಯಿಂಟ್ 1 ಏನು ಗೊತ್ತಾ, ಸ್ವಲ್ಪ ಜನ ಒಂದು 4 ವರ್ಷ 5 ವರ್ಷದಿಂದ ಮದ್ಯಪಾನ ಮಾಡಿರ್ತಾರೆ. ಮದ್ಯಪಾನ ಮಾಡಿ ಇವಾಗ ಕಂಪ್ಲೀಟಾಗಿ ಬಿಟ್ಬಿಟ್ಟಿದ್ದಾರೆ ಅಂದ್ಕೊಳ್ಳಿ. ಅವ್ರಿಗೆ ತುಂಬ ಚೆಕ್ ಏನು ಮಾಡಲ್ಲ, ಚೆಕ್ ಮಾಡದೆ ನೋಡಿ ಹೆಲ್ತ್ ಇನ್ಶೂರೆನ್ಸ್ ಕೊಟ್ಬಿಡ್ತಾರೆ. ಇವಾಗ ಪಾಯಿಂಟ್ ನಂಬರ್ 2, ತಿಂಗಳಿಗೊಂದ್ಸಲನೋ ಇಲ್ಲಾಂದರೆ 2 ತಿಂಗಳಿಗೊಂದ್ಸಲನೋ ಮದ್ಯಪಾನ ಮಾಡೋರು ಇರ್ತಾರೆ. ಅವ್ರಿಗಾದರೆ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಅಬ್ಡೋಮಿನಲ್ಲಿ ಏನಾದರೂ ಸಮಸ್ಯೆ ಇದೆಯಾ, ಲಿವರ್ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಂತ ಚೆಕ್ ಮಾಡಿ ಏನು ಸಮಸ್ಯೆ ಇಲ್ಲ ಅಂತ ಅಂದರೆ ಹೆಲ್ತ್ ಇನ್ಶೂರೆನ್ಸ್ ಕೊಟ್ಬಿಡ್ತಾರೆ. 3ನೇ ಪಾಯಿಂಟು, ವಾರಕ್ಕೊಂದ್ಸಲ ಇಲ್ಲ 3 ದಿನಕ್ಕೊಂದ್ಸಲ ಮದ್ಯಪಾನ ಮಾಡೋರಿಗೆ ಕ್ಲೀನಾಗೆ ಚೆಕ್ ಮಾಡೇ ಮಾಡ್ತಾರೆ. ನೀವಲ್ಲಿ ಕೇಳಿದಾಗ ಎಷ್ಟು ದಿನಕ್ಕೊಂದ್ಸಲ ಮದ್ಯಪಾನ ಮಾಡ್ತೀರಾ ಅಂದಾಗ ಕ್ಲೀನಾಗಿ ಹೇಳಬೇಕು, ಯಾವುದೇ ಕಾರಣಕ್ಕೂ ಸುಳ್ಳು ಹೇಳ್ಬಾರ್ದು. ಜೊತೆಗೆ ನಿಮ್ಗೇನೇ ಸಮಸ್ಯೆ ಇದ್ರೂ ಮುಂಚೆನೇ ಹೇಳ್ಬಿಡ್ಬೇಕಲ್ಲಿ. ಹೇಳಲಿಲ್ಲ ಅಂತ ಅಂದರೆ ಅವರಷ್ಟು ಅವರೇ ಮುಂದೆ ತಿಳ್ಕೊಂಡಾಗ ನಿಮಗೆ ಅದು ಸಮಸ್ಯೆ ಆಗುತ್ತೆ. ಯಾವಾಗ ಅಂದರೆ ನೀವೇನಾದರೂ ಕ್ಲೈಮ್ ಮಾಡ್ತೀರಲ್ಲ, ಕ್ಲೈಮ್ ಮಾಡಿದಾಗ ನಿಮಗೆ ಕ್ಲೈಮ್ ರಿಜೆಕ್ಟ್ ಮಾಡ್ತಾರೆ. ನೀವು ಹಿಂಗೆ ಸುಳ್ಳು ಹೇಳಿದ್ರಿ, ಅದಕ್ಕೋಸ್ಕರ ನಾವು ನಿಮ್ಗೆ ₹1 ಕಟ್ಟೋಕ್ಕಾಗಲ್ಲ ಅಂತ ಹೇಳ್ಬಿಡ್ತಾರೆ. ಅದಕ್ಕೋಸ್ಕರ ಇವಾಗ 3 ದಿನಕ್ಕೊಂದ್ಸಲ ಇಲ್ಲ ವಾರಕ್ಕೊಂದ್ಸಲ ಮದ್ಯಪಾನ ಮಾಡೋರು ಹೇಳಿ, ನಿಮಗೆ ಕ್ಲಿಯರಾಗಿ ಚೆಕ್ ಮಾಡ್ತಾರೆ. ಪ್ರತಿಯೊಂದನ್ನು ಕಂಪ್ಲೀಟ್ ಬಾಡಿ ಚೆಕಪ್ನ ಮಾಡಿ ಪ್ರತಿಯೊಂದು ಟೆಸ್ಟನ್ನು ನೋಡಿ ರಿಪೋರ್ಟ್ ನೋಡಿಕೊಂಡು ನಿಮಗೆ ಹೆಲ್ತ್ ಇನ್ಶೂರೆನ್ಸ್ ಕೊಡಬೇಕಾ ಕೊಡಬಾರ್ದಾ ಅಂತ ನೋಡಿ ಕೊಡೋಂಗಿದ್ರೆ ಮಾತ್ರನೇ ಕೊಡ್ತಾರೆ, ಇಲ್ಲಾಂದರೆ ನಿಮ್ಮ ಪಾಲಿಸಿನ ಕ್ಯಾನ್ಸಲ್ ಮಾಡಿಕೊಡ್ತಾರೆ. ಇವಾಗ ಮದ್ಯಪಾನ ಮಾಡಿದ್ದೀರಾ ಅಂದ್ಕೊಳ್ರಿ, ಮಾಡಿ ಎಲ್ಲಾದರೂ ಹೊರಗಡೆ ಜಗಳ ಆಡ್ಕೊಂಡು ಇಲ್ಲ ಏನಾದರೂ ಸಮಸ್ಯೆ ಮಾಡಿಕೊಂಡು ಹಾಸ್ಪಿಟಲ್ಗೆ ಜಾಯ್ನ್ ಆದರೆ ಕ್ಲೈಮ್ ನಿಮಗೆ ಕೊಡಲ್ಲ. ಯಾವುದೇ ಕಾರಣಕ್ಕೂ ಅಂಥದ್ರಲ್ಲಿ ಕ್ಲೈಮ್ ಮಾಡಿದರೆ ರಿಜೆಕ್ಟ್ ಆಗುತ್ತೆ. ನಿಮ್ಗೆ ಯಾವಾಗ ಕ್ಲೈಮ್ ಆಗುತ್ತೆ ಅಂದರೆ, ಇವಾಗ ಮದ್ಯಪಾನ ಮಾಡಿದ್ದೀರಾ, ಮಾಡ್ತಾ ಗಾಡಿ ಓಡಿಸಿ ಆಕ್ಸಿಡೆಂಟ್ ಮಾಡ್ಕೊಂಡಾಗ ನಿಮಗೆ ಕ್ಲೈಮ್ ಕೊಡಲ್ಲ. ಮದ್ಯಪಾನ ಮಾಡಿದಾಗ ಕಾರಲ್ಲಿದ್ದೀರಾ ನೀವು, ಡ್ರೈವಿಂಗ್ ಬೇರೆಯವ್ರು ಮಾಡ್ತಾ ಇದ್ದಾರೆ, ಅವರು ಮದ್ಯಪಾನ ಮಾಡಿಲ್ಲ, ಅಂಥ ಟೈಮಲ್ಲಿ ನಿಮ್ಗೆ ಏನಾದರೂ ಆಕ್ಸಿಡೆಂಟ್ ಆದಾಗ ನಿಮಗೆ ಕ್ಲೈಮ್ ಕೊಡ್ತಾರೆ ಹೊರತು ಬೇರೆ ಇನ್ಯಾವುದೇ ಕಾರಣ ಇದ್ರೂ ಕ್ಲೈಮ್ ಕೊಡಲ್ಲ ನಿಮಗೆ. ಇವಾಗ ಧೂಮಪಾನ ಮಾಡೋರಿಗೆ ಹೆಲ್ತ್ ಇನ್ಶೂರೆನ್ಸ್ ಕೊಡ್ತಾರೆ. ಕೊಡೋದಕ್ಕೂ ಮುಂಚೆ ಕೇಳ್ತಾರೆ, ಇವಾಗ ಒಂದೇದೇನು ಅಂತಂದರೆ ಧೂಮಪಾನ ಇವಾಗಲೂ ಮಾಡ್ತಾ ಇದ್ದೀರಾ ಇಲ್ವಾ ಅಂತ. ಇವಾಗೂ ಧೂಮಪಾನ ಏನಾದರೂ ಮಾಡ್ತಾ ಇದ್ದರೆ ಅವಾಗ ವೆಯ್ಟಿಂಗ್ ಪೀರಿಯಡ್ ಇರುತ್ತೆ. 3 ವರ್ಷದಿಂದ 4 ವರ್ಷ ವೆಯ್ಟಿಂಗ್ ಪೀರಿಯಡ್ ಇರುತ್ತೆ. ಅಥವಾ ಧೂಮಪಾನ ಮಾಡಿ ಆಗಲೇ ಒಂದು 4 ವರ್ಷ 5 ವರ್ಷ ಹಿಂಗೇನಾದರೂ ಆಗಿದೆ ಅಂದ್ಕೊಳ್ಳಿ, ಈ 4-5 ವರ್ಷದಲ್ಲಿ ಒಂದ್ಸಲನೂ ಧೂಮಪಾನ ಮಾಡಿಲ್ಲ ಅಂತಂದರೆ ಇಂಥವ್ರಿಗೆ ಡೈರೆಕ್ಟಾಗಿ ಹೆಲ್ತ್ ಇನ್ಶೂರೆನ್ಸ್ನ ಕೊಟ್ಬಿಡ್ತಾರೆ. ಜೊತೆಗೆ ಅವರು ಕೇಳಿದಾಗ ನೀವು ಧೂಮಪಾನ ಮಾಡಿಲ್ವಾ ಅಂತಂದರೆ ಇಲ್ಲ ಧೂಮಪಾನ ಮಾಡಲ್ಲ ಅಂತಲೇ ಹೇಳ್ಬೇಕು ನೀವು. ಅಂದರೆ ಇವಾಗ ಏನಾದರೂ ಡಯಾಬಿಟಿಸ್ ಇದ್ದರೆ, ಇಲ್ಲಾಂದರೆ ಥೈರಾಯ್ಡ್ ಇದ್ದರೆ, ಇಲ್ಲ ಏನಾದರೂ ಬೇರೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಇದಕ್ಕೆಲ್ಲ 2 to 3 years ಅನ್ನೋದು ಕಂಪಲ್ಸರಿ ವೆಯ್ಟಿಂಗ್ ಪೀರಿಯಡ್ ಇರುತ್ತೆ. ವೆಯ್ಟ್ ಮಾಡಬಾರ್ದು ಅಂತಂದರೆ ರೈಡರಲ್ಲಿ ನೀವು ಎಕ್ಸ್ಟ್ರಾ ದುಡ್ಡು ಕೊಟ್ಟು ಮಾಡ್ಬೋದು. ಅದನ್ನು ಮುಂದೆ ತೋರಿಸ್ತೀನಿ, ಅದು ಹೆಂಗೆ ರೈಡರ್ನೆಲ್ಲ ಅಪ್ಲೈ ಮಾಡಬೇಕು ಅಂತ ಎಲ್ಲ. ಈ ಸ್ಪೆಷಲ್ ಇಲ್ನೆಸ್ ಕವರ್ ಅಂತ ಇರುತ್ತೆ, ಯಾಕಂದರೆ ಸ್ಲೋ ಗ್ರೋಯಿಂಗ್ ಡಿಸೀಸಸ್ ಅಂದರೆ ಕ್ಯಾಟ್ರಾಕ್ಟ್ ಆಗಲಿ, ಎರಿನಾ, ನೀ ರೀಪ್ಲೇಸ್ಮೆಂಟ್ ಸರ್ಜರಿ, ಇವೆಲ್ಲ ದಿನ ಬೆಳೆಯೋಂಥ ಕಾಯಿಲೆ. ಅದಕ್ಕೋಸ್ಕರ ಇದಕ್ಕೆ ಸ್ಪೆಷಲ್ ಇಲ್ನೆಸ್ಸಲ್ಲಿ 2 yearsವರೆಗೂ ನಿಮಗೆ ವೆಯ್ಟಿಂಗ್ ಪೀರಿಯಡ್ ಇರುತ್ತೆ. ಇಲ್ಲಿ ಮತ್ತೆ ಅಡಿಷ್ನಲ್ ಫೀಚರ್ ಸಹ ಇದೆ ನೋಡಿ. ಇಲ್ಲಿ ಆಲ್ಟರ್ನೇಟಿವ್ ಮೆಡಿಸಿನ್ ಅಪ್ ಟು 10 lakhs. ಸ್ವಲ್ಪ ಮೆಡಿಸಿನಲ್ಲಿ ಹಾಸ್ಪಿಟಲ್ ಜಾಯ್ನ್ ಆಗ್ತೀರಾ, ಆ ಮೆಡಿಸಿನ್ ನಿಮಗೆ ಅಷ್ಟು ಕ್ಯೂರ್ ಮಾಡ್ತಿಲ್ಲ ಅನ್ನಿಸಿದೆ, ಮತ್ತು ನೀವು ಆಯುರ್ವೇದ, ಸಿದ್ಧಿ, ಯುನಾನಿ, ಹೋಮಿಯೋಪತಿ ಈ ಥರ ಎಲ್ಲ ಬೇರೆ ಬೇರೆ ಮೆಡಿಸಿನ್ನ ಟ್ರೈ ಮಾಡಬೇಕು ಅಂತ ಹೋಗ್ತೀರಾ. ಆ ಟ್ರೈ ಮಾಡಿದಾಗ ಸಹ ನಿಮಗೆ ಅಪ್ ಟು 10 lakhs ಅನ್ನೋದು ಕವರ್ ಕೊಡುತ್ತೆ. ಇದು ಇಲ್ಲಿ ನೋಡಿ, ವರ್ಲ್ಡ್ ವೈಡ್ ಕವರೇಜ್ ಇಲ್ಲ ಇದರಲ್ಲಿ. ಸ್ವಲ್ಪ ಜನ ವರ್ಕ್ ಬೇಸ್ ಆಗಲಿ ಇಲ್ಲ ಸ್ಟೂಡೆಂಟ್ ಬೇಸ್ ಆಗಲಿ ಇಲ್ಲಿಂದ ಇನ್ನೊಂದು ದೇಶಕ್ಕೆ ಹೋಗೋದು, ಅಲ್ಲಿ ಎಜುಕೇಷನ್ಗೋಸ್ಕರ ಇಲ್ಲಾಂದರೆ ವರ್ಕ್ಗೋಸ್ಕರ ಹೋಗ್ತಾರಲ್ಲ, ಹೋದಾಗ ಅವ್ರಿಗೆ ಇದೇ ಇನ್ಶೂರೆನ್ಸ್ ಅವರು ಪಾಲಿಸಿ ಕವರ್ ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ಸಪ್ರೇಟ್ ಇನ್ನೊಂದು ತೊಗೊಬೇಕು, ಅಥವಾ ವರ್ಲ್ಡ್ ವೈಡ್ ಕವರ್ ಇರೋ ಪಾಲಿಸಿನೇ ನೋಡ್ಕೊಂಡು ತೊಗೊಬೇಕು. ಕಂಪೇರ್ ಮಾಡಿದಾಗ ಯಾವುದಾದ್ರೂ ಇದೆಯಾ ಅಂತ ನೋಡಿ ಚೆಕ್ ಮಾಡಿ ಹೇಳ್ತೀನಿ. ಡೊಮ್ಯಾಸ್ಟಿಕ್ ಇವ್ಯಾಕ್ಯುಯೇಷನ್, ಇದರಲ್ಲಿ
ಏರ್ ಆಂಬುಲೆನ್ಸ್ ಕವರ್ ಅಪ್ ಟು 5 lakhs. ಇವಾಗ ನೀವು ಬೇರೆ ಹತ್ರ ಹೋಗಿದ್ದೀರಾ, ಇವಾಗ ಎಲ್ಲರೂ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ. ಟ್ರಾವೆಲ್ ಮಾಡಿದಾಗ ನಿಮಗಲ್ಲಿ ಏನೋ ಸ್ವಲ್ಪ ಅಚಾತುರ್ಯ ನಡೆದಿದ್ದಾಗ ನಿಮಗೆ ಡೈರೆಕ್ಟಾಗಿ ನಿಮ್ಮ ಮನೆಯವರೆಗೂ ಇಲ್ಲ ನಿಮ್ಮ ಹಾಸ್ಪಿಟಲ್ಗೆ ನೀವು ಎಲ್ಲಿ ಕೇಳ್ತಿರೋ ಅಲ್ಲಿ ಏರ್ ಆ್ಯಂಬುಲೆನ್ಸಲ್ಲಿ ನಿಮಗೆ ಕ್ಲೀನಾಗಿ ಕಳಿಸ್ಕೊಡ್ತಾರೆ. ಅದಕ್ಕೋಸ್ಕರ ಅದಕ್ಕೆ 5 lakhs ಕವರ್ ಜೊತೆಗಿರುತ್ತೆ. ಮತ್ತು ಇಲ್ಲಿ ನೋಡಿ, ಆರ್ಗನ್ ಡೋನರ್. ಇವಾಗ ಕಿಡ್ನಿ ರೀಪ್ಲೇಸ್ಮೆಂಟ್ ಆಗುತ್ತೆ, ಇಲ್ಲಾಂದರೆ ಏನಾದರೂ ರೀಪ್ಲೇಸ್ಮೆಂಟ್ ಸರ್ಜರಿ ಏನಾದರೂ ನಡೆದಾಗ ಅದಕ್ಕೋಸ್ಕರ ಅಂತಲೇ 10 lakhsವರೆಗೂ ಇರುತ್ತೆ. ಈ 10 lakhsಲ್ಲಿ ಯಾವುದೇ ಥರದ ಆರ್ಗನ್ ಆಗಲಿ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಐ ಟ್ರಾನ್ಸ್ಪ್ಲಾಂಟೇಷನ್ ಇಲ್ಲಾಂದರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಇದನ್ನೆಲ್ಲ ಮಾಡಿಸ್ಬೋದು ಇದರಲ್ಲಿ. ಮತ್ತು ಇದರಲ್ಲಿ ಅನಿಮಲ್ ಬೈಟ್ಗೆ ವ್ಯಾಕ್ಸಿನೇಷನ್ ಕೊಡೋಲ್ಲ. ನಾಯಿ ಕಚ್ಚುತ್ತೋ ಇಲ್ಲ ಏನಾದರೂ ಬೇರೆ ಪ್ರಾಣಿಯಿಂದ ನಿಮ್ಗೆ ಏನಾದರೂ ಹಾನಿ ಆದಾಗ ಅದಕ್ಕೋಸ್ಕರ ಹೆಲ್ತ್ ಇನ್ಶೂರೆನ್ಸಲ್ಲಿ ಕ್ಲೈಮ್ ಮಾಡಿದ್ರೆ ಇದು ಕ್ಲೈಮ್ ಆಗಲ್ಲ. ಇದು ಇಲ್ಲಿ ರಾಂಗ್ ಮಾರ್ಕ್ ಕೊಟ್ಟಿದ್ದಾರಲ್ಲ ಅದಕ್ಕೆ ಆಗಲ್ಲ. ಮೆಟರ್ನಿಟಿ ಕವರ್, ಇದ್ರ ಬಗ್ಗೆ ಆಗಲೇ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳ್ತಲ್ಲ, ಇವಾಗ ಹೇಳ್ತೀನಿ ನೋಡಿ. ಇವಾಗ ಸಡನ್ನಾಗೆ ಒಂದು ಹೆಣ್ಮಗುಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು ಅಂದ್ಕೊಳ್ಳಿ. ಕನ್ಫರ್ಮ್ ಆಗ್ತಿದ್ದಂಗೆ ಹೆಲ್ತ್ ಇನ್ಶೂರೆನ್ಸ್ ತೊಗೊಂಡು ನಾನು ಕ್ಲೈಮ್ ಮಾಡ್ತೀನಿ ಅಂದರೆ ಕ್ಲೈಮ್ ಆಗಲ್ಲ. ಯಾಕಂದರೆ ಮೆಟರ್ನಿಟಿ ಇನ್ಶೂರೆನ್ಸ್ಗೆ 9 monthsಯಿಂದ 3 yearsವರೆಗೂ ವೆಯ್ಟಿಂಗ್ ಪೀರಿಯಡ್ ಇರುತ್ತೆ. ಮದುವೆ ಆಗೋದಕ್ಕೂ ಮುಂಚೆನೇ ಈ ಥರ ಇನ್ನು 1 yeaರಲ್ಲಿ ಏನಾದರೂ ಮದುವೆ ಆಗಂಗಿದ್ರೆ, ಇನ್ನೊಂದು 1 yeaರಲ್ಲಿ ಬೇಬಿ ಏನಾದರೂ ಆಗಂಗಿದ್ರೆ ಮುಂಚೆನೇ ಪ್ಲ್ಯಾನ್ ಮಾಡಿಕೊಂಡು ತೊಗೊಬೇಕು ಹೆಲ್ತ್ ಇನ್ಶೂರೆನ್ಸ್ ಅನ್ನೋದು. ಆವಾಗ ಮಾತ್ರನೇ ಕವರ್ ಆಗುತ್ತೆ. ಈ ಮೆಟರ್ನಿಟಿ ಇನ್ಶೂರೆನ್ಸಲ್ಲೂ ಇವಾಗ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗ್ತದಂಗೆ ರೆಗ್ಯುಲರ್ ಚೆಕಪ್ ಇರುತ್ತೆ. 1 month ಚೆಕಪ್ಪು, 2 months ಈ ಥರ ಎವ್ರಿ ಮಂತ್ ಚೆಕಪ್ ಬರುತ್ತೆ, ಅದಕ್ಕೂ ಕವರ್ ಆಗುತ್ತೆ. ಅದಾದಮೇಲೆ ಸಿಸೇರಿಯನ್ ಸರ್ಜರಿ ಇದಕ್ಕೆಲ್ಲ ಕವರ್ ಆಗುತ್ತೆ. ಮತ್ತು ಮಗು ಹುಟ್ಟಿದ ಮೇಲೆ ವ್ಯಾಕ್ಸಿನೇಷನ್ ಕಾಸ್ಟ್ ಇರುತ್ತಲ್ಲ, ಆ ವ್ಯಾಕ್ಸಿನೇಷನ್ ಸಹ ಇದರಲ್ಲೇ ಕವರ್ ಆಗುತ್ತೆ. ಅದಕ್ಕೆ ಇದನ್ನೆಲ್ಲ ಕವರ್ ಆಗಬೇಕು ಅಂದ್ರೇ ಪ್ಲ್ಯಾನ್ ಮಾಡ್ಕೊಂಡಾಗೇ ಕ್ಲೀನಾಗೆ ಹೆಲ್ತ್ ಇನ್ಶೂರೆನ್ಸ್ ತೊಗೊಬೇಕು ಪ್ಲ್ಯಾನ್ ಮಾಡಿ, ಇಲ್ಲಾಂದರೆ ವರ್ಕ್ ಆಗಲ್ಲ. ಇಲ್ಲಿ ಇವರೇನು ಹೇಳ್ತಾ ಇದ್ದಾರೆ ಅಂದರೆ ಡೇ 1ಇಂದನೇ ಡಿಸ್ಕೌಂಟ್ ಇದೆ ಅಂತೆ. 25,000ವರೆಗೂ ಡಿಸ್ಕೌಂಟ್ ಕೊಡ್ತಾರಂತೆ ಇವ್ರ ಪ್ರೋಗ್ರಾಮ್ ಇರೋದಕ್ಕೋಸ್ಕರ ಡಿಸ್ಕೌಂಟ್ ಕೊಡ್ತಾರೆ. ಮತ್ತು ಇಲ್ಲಿ ಹಂಗೆ ಮೆನ್ಷನ್ ಮಾಡಿದ್ದಾರೆ, ನ್ಯೂ ಬಾರ್ನ್ ಬೇಬಿ ಹುಟ್ಟೋ ಮಗುಗೆ ಅವರು ಕವರೇಜ್ ಕೊಡ್ತಾ ಇಲ್ಲ. ಇದೊಂದು ನೆನ್ಪಿಟ್ಕೊಳ್ಳಿ, ಅವರು ಕವರೇಜ್ ಕೊಡ್ತಾ ಇರೋದು ಬರೀ ತಾಯಿಗೆ ಮಾತ್ರನೇ, ಮಗುಗೆ ಕೊಡ್ತಾ ಇಲ್ಲ. ಖರ್ಚಿರುತ್ತಲ್ಲ ಮಗು ಹುಟ್ಟಿದಾಗ ವ್ಯಾಕ್ಸಿನೇಷನ್ ಇದೆಲ್ಲ ಮಾಡ್ತಾರೆ, ಆದರೆ ಕವರೇಜ್ ಅನ್ನೋದು ಕೊಡೋಲ್ಲ. ಇಲ್ಲಿ ನೋಡಿ, ಬೇಬಿ ಅಡಿಷನ್ ಟು ದ ಪಾಲಿಸಿ 91 ದಿನ ಆದಮೇಲೆ ಮಗುನ ಇದೇ ಪಾಲಿಸಿಗೆ ಆ್ಯಡ್ ಮಾಡ್ಬೋದು. ಅಲ್ಲಿವರೆಗೂ ಬೇಬಿಗೆ ಕವರ್ ಏನಿರಲ್ಲ. ಪ್ರೀಮಿಯಮ್ನ ಜಾಸ್ತಿ ಮಾಡಿ ಮಗು ಸಹ ಇದೇ ಪಾಲಿಸಿಗೆ ಆ್ಯಡ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಪ್ರೀ ಆ್ಯಂಡ್ ಪೋಸ್ಟ್ ನ್ಯಾಟಲ್ ಬೆನಿಫಿಟ್, ಇವಾಗ ಪ್ರೆಗ್ನೆನ್ಸಿ ಆದಾಗ ತಾಯಿಗೆ ಮತ್ತು ಮಗುಗೆ ಯಾವುದೇ ಥರದ ಬೆನಿಫಿಟ್ ಕೊಡಲ್ಲ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆದರೆ ಬೆನಿಫಿಟ್ ಕೊಡೋ ಪಾಲಿಸೀಸು ಬೇರೆ ಇದೆ, ಅದನ್ನು ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಬೇಕು ಕ್ಲೀನಾಗಿ. ಪ್ರತಿಯೊಂದನ್ನು ಇವಾಗ ಒಂದು ಪಾಲಿಸಿ ತೊಗೊತಾ ಇದ್ದೀವಿ ಅಂದರೆ ಪ್ರತಿಯೊಂದನ್ನು ಕ್ಲೀನಾಗಿ ಮೆನ್ಷನ್ ಮಾಡಿರ್ತಾರೆ, ಅದನ್ನು ನಾವು ಕ್ಲೀನಾಗಿ ನೋಡಿ ತೊಗೊಬೇಕು ಅಷ್ಟೇ. ಇಲ್ಲಿ ನೋಡಿ, ಕವರೇಜ್ ಆಗಲಿ, ಕ್ಯಾಶ್ಲೆಸ್ ಹಾಸ್ಪಿಟಲ್ಸ್, ಬೆಂಗಳೂರಲ್ಲಿ 394 ಕ್ಯಾಶ್ಲೆಸ್ ಹಾಸ್ಪಿಟಲ್ಸ್ ಇದೆ. ಪ್ರತಿಯೊಂದು ಹಾಸ್ಪಿಟಲ್ಲೂ ಇದೆ. ಮಣಿಪಾಲ್ ಗ್ರೂಪ್ ಹಾಸ್ಪಿಟಲ್ ಇದೆ, ಅಪೋಲೋ ಗ್ರೂಪ್ಸ್ ಇದೆ, ಈ ಥರ ತುಂಬ ಹಾಸ್ಪಿಟಲ್ಸ್ ಇದೆ. ಇವಾಗ ಇಲ್ಲಿ ನೋಡಿ, ಕ್ಯಾಶ್ಲೆಸ್ ಹಾಸ್ಪಿಟಲ್ಸ್ ಇದೆ. ಇಲ್ಲಿ ನಿಮ್ಮ ಕ್ವಶನ್ಸ್ ರಿಲೇಟೆಡ್ ಕ್ವಶನ್ಸ್ ಪ್ರತಿಯೊಂದು ಇದೆ ನೋಡಿರಿ. ಇಲ್ಲಿ ಪ್ರತಿಯೊಂದು ಕ್ವಶನೂ ಎಲ್ಲ ಥರದ ಕ್ವಶನೂ ಇಲ್ಲೇ ಇದೆ. ನಿಮ್ಗೆ ಏನೇ ಡೌಟ್ ಇದ್ರೂ ನೀವು ಪ್ರತಿಯೊಂದನ್ನು ಇಲ್ಲೇ ಚೆಕ್ ಮಾಡ್ಕೊಬೋದು. ಯಾವುದು, ಯಾಕೆ, ಯಾವ ಥರ ವರ್ಕ್ ಆಗುತ್ತೆ, ನಾವು ಏನು ಮಾಡ್ಬೋದು, ನಮಗಿದು ಹೆಂಗೆ ಬೆನಿಫಿಟ್ ಆಗುತ್ತೆ ಅನ್ನೋದನ್ನು ಪ್ರತಿಯೊಂದು ಕ್ವಶನ್ ಸಹ ಇಲ್ಲೇ ಇದೆ. ಪ್ರತಿಯೊಂದು ಓದ್ಕೊಂಡ್ರೆ ಪ್ರತಿಯೊಂದು ಈಸಿಯಾಗಿ ಅರ್ಥ ಆಗುತ್ತೆ. ಇಲ್ಲಿ ನೋಡಿರಿ, ಫ್ಯೂಚರ್ ಪ್ಲ್ಯಾನ್, ಮೋಸ್ಟ್ ಆಸ್ ಕ್ವಶನ್ಸ್ ಆಗಲಿ, ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ಗೆ ಯಾವ ಥರ ಅಂತ, ಪಾಲಿಸಿ ರಿಲೇಟೆಡ್ಡು, ಪೋರ್ಟಬಲ್ ನಾವು ಹೆಂಗೆ ಚೇಂಜ್ ಆದಾಗ ನಾವು ಏನೇನು ಮಾಡಬೇಕು ಅಂತ, ಮತ್ತು ಪೇಮೆಂಟ್ ಆಪ್ಷನ್ಸ್ ಆಗಲಿ ಪ್ರತಿಯೊಂದು EMI ಆಗುತ್ತೆ, ಡೆಬಿಟ್ ಕಾರ್ಡಲ್ಲಾಗುತ್ತೆ, ಕ್ರೆಡಿಟ್ ಕಾರ್ಡಲ್ಲಾಗುತ್ತೆ, ಪ್ರತಿಯೊಂದು ಆಪ್ಷನ್ ಸಹ ಇದೆ ನಮಗೆ. ಇದೆಲ್ಲ ಆಗ್ತಿದ್ದಂಗೆ ಈಗ ನೋಡಿರಿ, ಬ್ರೋಚರ್ ಇದೆ, ಮೆಟರ್ನಿಟಿ ನೆಟ್ವರ್ಕ್ ಲಿಸ್ಟ್ ಇದೆ, ಹಾಸ್ಪಿಟಲ್ ಲಿಸ್ಟ್ ಇದೆ, ಪಾಲಿಸಿ ವರ್ಡಿಂಗ್ಸ್ ಇದೆ, ಪ್ರಾಸ್ಪೆಕ್ಚರ್ ಇದೆ. ಬ್ರೋಚರ್ನ ಕ್ಲೀನಾಗೆ ಚೆಕ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಡೌನ್ಲೋಡ್ ಮಾಡ್ತಿದ್ದಂಗೆ ಬ್ರೋಚರ್ ಡೌನ್ಲೋಡ್ ಆಗುತ್ತೆ. ಈ ಬ್ರೋಚರನ್ನು ಈಗೊಳ್ಳಿ, ಪ್ಲ್ಯಾನ್ ಡೀಟೇಲ್ಸ್ ಇಲ್ಲಿಂದ ಕ್ಲೀನಾಗಿ ಓದ್ಕೊಳ್ಳಿ. ಪ್ರತಿಯೊಂದು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಇದ್ರ ಪ್ರಕಾರನೇ ನಿಮಗೆ ಸೆಟ್ ಆಗಂಗಿದ್ರೆ ಮಾತ್ರ ತೊಗೊಬೇಕು, ಸೆಟ್ ಆಗಿಲ್ಲ ಅಂದರೆ ತೊಗೊಬೇಡಿ ಯಾವುದೇ ಕಾರಣಕ್ಕೂ. ಇವಾಗ ಇಯರ್ಗೆ ನನಗೆ 8,000 ಪೇ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಕ್ಲೈಮ್ ಪ್ರೊಸೆಸ್ ಮುಂಚೆನೇ ಹೇಳಿದೆ ಅಲ್ಲ ಹೆಂಗೆ ಮಾಡಬೇಕು ಅಂತ. ಇವಾಗೆಲ್ಲ ಕ್ಲಿಯರ್ ಆಯಿತು ಅಂದರೆ ನೆಕ್ಸ್ಟ್ ನೋಡೋಣ. ಇವಾಗ
ಪ್ರೊಸೀಡ್ ಟು ಬೈ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಇವಾಗ ರೇಡಾರ್ ಅಂತ ಇದೆ. ಈ ರೇಡಾರಲ್ಲಿ ಇವಾಗ ಎಕ್ಸಿಸ್ಟಿಂಗ್ ಇಲ್ನೆಸ್ಗೆ ವೆಯ್ಟಿಂಗ್ ಪೀರಿಯಡ್ ಇರುತ್ತಲ್ಲ, ಆ ವೆಯ್ಟಿಂಗ್ ಪೀರಿಯಡ್ ಏನಾದರೂ ಕಮ್ಮಿ ಮಾಡಬೇಕು ಅಂತಂದರೆ ಈ ರೇಡರ್ನ ಕ್ಲಿಕ್ ಮಾಡಬೇಕು. ಈ 1578 ರೂಪಾಯಿನ ಎಕ್ಸ್ಟ್ರಾ ಕಟ್ಟಿದ್ರೆ ಎಕ್ಸಿಸ್ಟಿಂಗ್ ಇಲ್ನೆಸ್ಗೆ 30 ಡೇಸ್ ಆದಮೇಲೆ ನಾವು ಬಳಸ್ಕೊಳ್ಳೋ ಥರ ಆಪ್ಷನ್ ಇದೆ ಇಲ್ಲಿ. ಇವಾಗ ನೋಡ್ರಿ, ಡಯಾಬಿಟಿಸ್ಗಾಗಲಿ, ಹೈಪರ್ ಟೆನ್ಷನ್ ಆಗಲಿ, ಹೈಪರ್ ಲಿಪಿಡಿಮಿಯಾ ಆಗಲಿ, ಆಸ್ಮಾಗೆ, ಇದಕ್ಕೆಲ್ಲ ಇನಿಷಿಯಲ್ ವೆಯ್ಟಿಂಗ್ ಪೀರಿಯಡ್ ಅಂದರೆ 30 ದಿನ ಏನೂ ಮಾಡೋಂಗಿಲ್ಲ ಅಲ್ಲ, 30 ದಿನ ಆದಮೇಲೆ ನಾವು ಈ ಎಕ್ಸಿಸ್ಟಿಂಗ್ ಇಲ್ನೆಸ್ಗೆಲ್ಲ ನಾವು ಬಳಸ್ಕೊಬೋದು ಅಂತ ಹೇಳ್ತಾ ಇದ್ದಾರೆ. ಆದರೆ ಇದು 1578 ರೂಪಾಯಿ ಕಟ್ಟಬೇಕಾಗುತ್ತೆ. ಎಕ್ಸಿಸ್ಟಿಂಗ್ ಇಲ್ನೆಸ್ಗೆ ವೆಯ್ಟಿಂಗ್ ಪೀರಿಯಡ್ ಇರುತ್ತಲ್ಲ, ಆ ವೆಯ್ಟಿಂಗ್ ಪೀರಿಯಡನ್ನು ಕಮ್ಮಿ ಮಾಡ್ಕೊಬೇಕಂತ ಅಂದರೆ 355 ರೂಪಾಯಿ ಕಟ್ಟಿದ್ರೆ ಕಮ್ಮಿ ಮಾಡಿಕೊಡ್ತಾರೆ. ಇವಾಗ ವೆಯ್ಟಿಂಗ್ ಪೀರಿಯಡ್ ಏನಾದರೂ 1 ಇಯರ್ಗೆ ಇಲ್ಲ 2 ಇಯರ್ಗೆ ಇಲ್ಲ 3 ಇಯರ್ಗೆ ನಾವೇನಾದರೂ ಅಡ್ಜಸ್ಟ್ ಮಾಡಿದ್ರೆ ನಮಗಿನ್ನ ಬೆನಿಫಿಟ್ ಆಗುತ್ತೆ. ಯಾಕಂದರೆ ಯಾವಾಗ ಯಾವ ಸಮಸ್ಯೆ ಬರುತ್ತೆ ಅಂತ ಗೊತ್ತಿರಲ್ಲ. ಅದಕ್ಕೋಸ್ಕರ ಸಮಸ್ಯೆ ಏನಾದರೂ ಬರುತ್ತೆ ಅಂತ ಅಂದ್ಕೊಂಡ್ರೆ ಈ ಥರ ವೆಯ್ಟಿಂಗ್ ಪೀರಿಯಡ್ನ ಕಮ್ಮಿ ಮಾಡ್ಕೊಬೋದು. ಅಂದರೆ ಅದಕ್ಕೆ ಸ್ವಲ್ಪ ಇನ್ನೊಂದು 178 ರೂಪಾಯಿ ಆಗಲಿ ಇಲ್ಲ 237 ರೂಪಾಯಿ ಆಗಲಿ 2 ವರ್ಷಕ್ಕೆ, ಒಂದೇ ವರ್ಷಕ್ಕೆ ಇದಾಗಬೇಕು ಅಂದರೆ 355 ರೂಪಾಯಿ ಕೊಟ್ಟು ನಾವು ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಇವಾಗ ಇನ್ಸ್ಟೆಂಟ್ ಕವರ್ನ ಆ್ಯಡ್ ಮಾಡ್ತಾಯಿದ್ದೀನಿ ಮತ್ತು ಎಕ್ಸಿಸ್ಟಿಂಗ್ ಇಲ್ನೆಸ್ಗೂ ಆ್ಯಡ್ ಮಾಡ್ತಾಯಿದ್ದೀನಿ ಅಂದ್ಕೊಳ್ಳಿ. ಎರಡೂ ಆ್ಯಡ್ ಮಾಡೋಕ್ಕಾಗ್ತಿಲ್ಲ, ಆದರೂ ಒಂದನ್ನು ಮಾತ್ರ ಆ್ಯಡ್ ಮಾಡೋಕ್ಕಾಗುತ್ತೆ. ಮತ್ತು ಆ್ಯಡನ್ಸಲ್ಲಿ ಸೂಪರ್ ಟಾಪಪ್ ಇದೆ, ಕ್ರಿಟಿಕಲ್ ಇಲ್ನೆಸ್ ಇದೆ, OPD ಕೇರ್ ಇದೆ. ಇದಕ್ಕೆಲ್ಲ ಯಾವ ಥರ ಅಂತಂದರೆ, ಇವಾಗ ಕ್ರಿಟಿಕಲ್ ಇಲ್ನೆಸ್ 20 ಕ್ರಿಟಿಕಲ್ ಇಲ್ನೆಸ್ ಕವರ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವಾಗ ಅದಕ್ಕೆ 10 ಲ್ಯಾಕ್ಸ್ ಕವರಿಂದ 25 ಲ್ಯಾಕ್ಸ್ವರೆಗೂ ಕವರ್ ಕೊಡ್ಬೋದು. ಇವಾಗ ಟಾಪಪ್ಗೂ ಸೂಪರ್ ಟಾಪಪ್ಗೂ ಡಿಫ್ರೆನ್ಸ್ ಏನು ಗೊತ್ತಾ? ಇವಾಗ 10 ಲ್ಯಾಕ್ಸ್ಗೆ ಒಂದು ಪಾಲಿಸಿ ತೊಗೊಂಡಿದ್ದೀರಾ, ಮತ್ತು ಅಡಿಷ್ನಲ್ಲಾಗೆ ಇನ್ನೊಂದು ಇವಾಗ ಒಂದು 50 ಲ್ಯಾಕ್ಸ್ ಆಗಲಿ 90 ಲ್ಯಾಕ್ಸ್ ಆಗಲಿ ಅಡಿಷ್ನಲ್ ಅಮೌಂಟ್ನ ತೊಗೊಂಡಾಗ ನಮಗೆ ಉಪಯೋಗ ಆಗುತ್ತೆ. ಯಾವ ಥರ ಅಂತಂದರೆ, ಇವಾಗ ಏನಾದರೂ ಚಿಕ್ಕ ಡಿಸೀಸ್ಗೆ ಏನಾದರೂ ಇದು ಹಾಸ್ಪಿಟಲ್ಗೆ ಜಾಯ್ನ್ ಆದಾಗ ಒಂದು 5 ಲ್ಯಾಕ್ಸ್ ಆಗಲಿ 10 ಲ್ಯಾಕ್ಸ್ ಆಗಲಿ ಈ ಪಾಲಿಸಿಯಲ್ಲಿ ಕವರ್ ಆಗೋಗುತ್ತೆ. ಅದೇ ಇವಾಗ ಏನಾದರೂ ಹಾರ್ಟ್ ಸರ್ಜರಿ ಇಲ್ಲ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಆಗಲಿ, ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಆಗಲಿ, ಇದಕ್ಕೆಲ್ಲ ತುಂಬಾ ಖರ್ಚು ಬರುತ್ತೆ. ಅದಕ್ಕೋಸ್ಕರ ಈ ಸೂಪರ್ ಟಾಪಪ್ ತೊಗೊಂಡಾಗ ಅದು ತುಂಬಾ ಉಪಯೋಗ ಆಗುತ್ತೆ. ಹೆಂಗೆ ಅಂತ ತೋರಿಸ್ತೀನಿ ನೋಡ್ರಿ. ಇವಾಗ ಎಕ್ಸಿಸ್ಟಿಂಗ್ ಇಲ್ನೆಸ್ಗೆ ಎಲ್ಲನೂ ಈ ಸೂಪರ್ ಟಾಪಪ್ನ ತೊಗೊಂಡಾಗ ನೀವು 90 ಲ್ಯಾಕ್ಸ್ ಕವರ್ ತೊಗೊತಾ ಇದ್ದೀರಾ. 90 ಲ್ಯಾಕ್ಸ್ ಕವರ್ ತೊಗೊಂಡಾಗೂ ನಿಮ್ಮ ಹತ್ರ 841 ರೂಪಾಯಿ ಮಾತ್ರನೇ ಜಾಸ್ತಿ ತೊಗೊತಾರೆ ಅದು. ಆದರೆ ಇವಾಗ ಇಲ್ಲಿ ನೋಡ್ರಿ, 10 ಲಕ್ಷಕ್ಕೆ ನಾವು ಇಲ್ಲಿ 8,000 10,000 ಕಟ್ತಾ ಇದ್ದೀವಿ. ಇವಾಗ ಇಲ್ಲಿ 90 ಲಕ್ಷ ಜಾಸ್ತಿ ಮಾಡಿದ್ರು ಕವರ್ನ 841 ರೂಪಾಯಿ ಆಗೋದು. ನೀವು ಇಲ್ಲಿ ಇನ್ನೊಂದು ಡೌಟ್ ಬರ್ಬೋದು, ಅದೇನೋ ಇಲ್ಲಿ 10 ಲಕ್ಷ ತೊಗೊಳೋದು ಬದಲು ಇಲ್ಲಿ 1 ಕೋಟಿನೇ ತೊಗೊಂಡಿದ್ದಿದ್ರೆ ಎಲ್ಲದಕ್ಕೂ ಸರಿ ಹೋಗೋದಲ್ಲ ಅನ್ಬೋದು. ಆದರೆ 1 ಕೋಟಿ ಇಲ್ಲಿ ತಗೊಂಡಾಗ ನಮ್ಗೆ ಇಲ್ಲಿ ನೋಡ್ರಿ 16,500 ಆಗುತ್ತೆ. ಇಲ್ಲಿ ಪ್ರೀಮಿಯಮ್ 16,500 ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನಾವು 10 ಲಕ್ಷ ತಗೊಂಡಾಗ 8,000 ಆಗಿರುತ್ತೆ. ಆ 8,000 ಜೊತೆಗೆ ಇನ್ನು ಈ 90 ಲಕ್ಷನ ತೊಗೊಂಡಾಗ 841 ರೂಪಾಯಿ ಮಾತ್ರ ಜಾಸ್ತಿ ಆಗುತ್ತೆ. ಇದನ್ನು ಸೂಪರ್ ಟಾಪಪ್ನ ಯಾವಾಗೂ ಬಳಸೋಕೆ ಹೋಗಲ್ಲ. ಯಾವಾಗಾದರೂ ತುಂಬ ಸೀರಿಯಸ್ ಆದಾಗ ಮಾತ್ರ ಇದರಲ್ಲಿ ಕವರ್ ತೊಗೊಬೋದು. ಇಲ್ಲಾಂದರೆ ನಾರ್ಮಲ್ 10 ಲ್ಯಾಕ್ಸ್ ಇದೆಯಲ್ಲ, ಆ 10 ಲ್ಯಾಕ್ಸಲ್ಲೇ ಎಲ್ಲ ಆಗ್ತಾ ಇರುತ್ತೆ. ಇದಕ್ಕೊಂದು ಅಡಿಷ್ನಲ್ ಮಾತ್ರನೇ ಇದು. ಇವಾಗ ಅಂದರೆ ಒಂದು 50 ಇಯರ್ಸ್ 60 ಇಯರ್ಸ್ಗೆ ಸ್ವಲ್ಪ ಬಾಡಿ ಎಲ್ಲ ವೀಕ್ ಆಗ್ತಾ ಬರುತ್ತೆ, ಹುಷಾರು ತಪ್ಪೋದು ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಟೈಮಲ್ಲಿ ಚೆನ್ನಾಗಿ ವರ್ಕ್ ಆಗುತ್ತೆ ಇದು. ಒಂದೇ ಸಲ ದುಡ್ಡು ಜಾಸ್ತಿ ಕಟ್ಟೋದಕ್ಕಿಂತ ಒಂದು ಚಿಕ್ಕದಾಗೆ ದುಡ್ಡನ್ನ ಚಿಕ್ಕದಾಗಿ ಕಟ್ಕೊಂಡೋದ್ರೆ ತುಂಬ ಬೆನಿಫಿಟ್ ಆಗುತ್ತೆ. ಇದೊಂದು ಅಂತಲೇ ಅಲ್ಲ, ಇಲ್ಲಿ ನೋಡ್ರಿ 20 ಕ್ರಿಷಿಯಲ್ ಇಲ್ನೆಸ್ ಇದೆ, ಅದಕ್ಕೆ ಕವರ್ ಕೊಡ್ತಾ ಇದ್ದಾರೆ. ಆದರೆ ನಾವು ಅದನ್ನು 25 ಲಕ್ಷವರೆಗೂ ಜಾಸ್ತಿ ಮಾಡ್ಬೋದು. ಜಾಸ್ತಿ ಮಾಡಿದ್ರೆ ಇದು 4,500 ಆಯಿತು. ಮತ್ತು ಇಲ್ಲೂ ಅಷ್ಟೇ, ಪ್ರೀ ಎಕ್ಸಿಸ್ಟಿಂಗ್ ಇಲ್ನೆಸ್ಗೆ 25,000ದಿಂದ ನಾವು 1 ಲಕ್ಷದವರೆಗೂ ಇನ್ಕ್ರೀಸ್ ಮಾಡ್ಬೋದು. ಇವಾಗ ಸೂಪರ್ ಟಾಪಪ್ಗೆ ಹೋಗಿ ಚೆಕ್ ಮಾಡ್ತೀನಿ ನೋಡ್ರಿ. ಇಲ್ಲಿ ಕ್ರಿಟಿಕಲ್ ಇಲ್ನೆಸ್ ಚೆಕ್ ಮಾಡ್ತೀನಿ ನೋಡ್ರಿ. ಕ್ರಿಟಿಕಲ್ ಇಲ್ನೆಸ್ಸಲ್ಲಿ 50 ಕ್ರಿಟಿಕಲ್ ಇಲ್ನೆಸ್ ಕವರ್ ಕೊಡ್ತಾರಂತೆ ಇವರು. ಕ್ಯಾನ್ಸರ್ ಆಗಲಿ, ಓಪನ್ ಹಾರ್ಟ್ ಸರ್ಜರಿ ಆಗಲಿ, ಮತ್ತು ಸ್ಟ್ರೋಕ್ ಆಗಲಿ, ಪರ್ಮನೆಂಟ್ ಪ್ಯಾರಾಲಿಸಿಸ್ಗಾಗಲಿ, ಲಾಸ್ ಆಫ್ ಸ್ಪೀಚ್, ಈ ಥರ ತುಂಬ ಡಿಸೀಸ್ಗೆ ಇವರೇ ಕವರ್ ಕೊಡ್ತಾರೆ. ಅದೂ 60 ಕ್ರಿಟಿಕಲ್ ಕವರ್ಸ್ಗೆ ಬರೀ 25 ಲಕ್ಷ ಇನ್ಕ್ರೀಸ್ ಮಾಡಿದರೆ 6,000ಕ್ಕೆ ಕಂಪ್ಲೀಟ್ ಇದಾಗುತ್ತೆ. ಇವಾಗ ನಿಮಗೆ ಸೂಪರ್ ಟಾಪಪ್ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಸರಿ ಇರಲಿ, ಇವಾಗ ಒಂದು 5 ಇಯರ್ಸು 10 ಇಯರ್ಸು ಇದಾದಮೇಲೆ
ಸೂಪರ್ ಟಾಪಪ್ನ ಆ್ಯಡ್ ಮಾಡೋದಾದ್ರೂ ನೋಡಿ, ಅವಾಗಾದ್ರೂ ಉಪಯೋಗ ಆಗುತ್ತೆ. ನಾನಿವಾಗ ಪ್ರೀ ಎಕ್ಸಿಸ್ಟಿಂಗ್ ಇಲ್ನೆಸ್ ಯಾವುದೂ ಇಲ್ಲ, ಈ ರೈಡರಲ್ಲಿ ನಾನು ಯಾವುದು ಸೆಲೆಕ್ಟ್ ಮಾಡ್ಕೊತಾ ಇಲ್ಲ. ನಾನೇನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಅಂದರೆ ಕ್ರಿಟಿಕಲ್ ಇಲ್ನೆಸ್ಸಲ್ಲಿ ನಾನು 25 lakhs ಕೊಟ್ಟು ಈ 6,000 ಕಟ್ಟಿ ನಾನೊಂದು ಇದೊಂದು ಆ್ಯಡ್ ಮಾಡ್ಕೊತೀನಿ ನಾನು, ಅಂದರೆ ಏನಾದರೂ ಸಮಸ್ಯೆ ಬಂದಾಗ ಬೇಕಾಗುತ್ತೆ ಅಂತ, ಅದಕ್ಕೋಸ್ಕರ. ಇವಾಗ ಇಲ್ಲಿ ನೋಡ್ರಿ, ನಾನು ರೇಡಾರ್ ಒಂದು ಆ್ಯಡ್ ಮಾಡಿಲ್ಲ, ಇದು 8,000, ಇದೊಂದು 6,000, 14,000 ಆಯಿತು. 14,382 ರೂಪಾಯಿ ಆಗುತ್ತೆ. ಇವಾಗ ಇದು ಹೆಂಗೆ ಬೆನಿಫಿಟ್ ಆಗ್ತದೆ ಅಂದರೆ ಇಲ್ಲಿ ನೋಡ್ರಿ, ಟ್ಯಾಕ್ಸ್ ಬೆನಿಫಿಟ್ ಸಹ ಸಿಗುತ್ತೆ. ಟ್ಯಾಕ್ಸ್ ಬೆನಿಫಿಟ್ ಹೆಂಗೆ ಗೊತ್ತಾ, ಇನ್ಕಮ್ ಟ್ಯಾಕ್ಸ್ ಕಟ್ತೀವಲ್ಲ ನಾವು, ಅದರಲ್ಲಿ ಸೆಕ್ಷನ್ 80D ಅಂತ ಇರುತ್ತೆ. ಆ ಸೆಕ್ಷನ್ 80Dಯಲ್ಲಿ ಇವಾಗ ನಾನು ಹೆಲ್ತ್ ಇನ್ಶೂರೆನ್ಸ್ ತೊಗೊಂಡೆ ಅಂದ್ಕೊಂಡ್ರೆ, ನಾನು ತೊಗೊಂಡಿರೋ ಹೆಲ್ತ್ ಇನ್ಶೂರೆನ್ಸಲ್ಲಿ ನಾನು 25,000ನ ಟ್ಯಾಕ್ಸ್ನ ಕ್ಲೈಮ್ ಮಾಡ್ಬೋದು, ಅದು ನನಗೆ ಬೆನಿಫಿಟ್ ಆಗುತ್ತೆ. ಜೊತೆಗೆ ನಾನು ತೊಗೊಳೋದ್ರ ಜೊತೆಗೆ ನಮ್ಮ ಪೇರೆಂಟ್ಸ್ಗೂ ನಾನು ಹೆಲ್ತ್ ಇನ್ಶೂರೆನ್ಸ್ ತೊಗೊಂಡ್ರೆ, ಅಂದರೆ ನಮ್ಮ ಪೇರೆಂಟ್ಸ್ಗೆ 60 ವರ್ಷಕ್ಕಿಂತ ಕಮ್ಮಿ ಆಗಿದ್ದಾಗ ನಾನು ಹೆಲ್ತ್ ಇನ್ಶೂರೆನ್ಸ್ ತೊಗೊಂಡ್ರೆ ಅವ್ರಿಗೆ 25,000, ನನಗೆ 25,000, ಟೋಟಲ್ ನನಗೆ 50,000 ಬೆನಿಫಿಟ್ ಆಗುತ್ತೆ. ಇದ್ರ ಜೊತೆಗೆ ಇವಾಗ ನಾನು ಹೆಲ್ತ್ ಇನ್ಶೂರೆನ್ಸ್ ತೊಗೊಂಡು ನಮ್ಮ ಪೇರೆಂಟ್ಸ್ಗೆ 60 ವರ್ಷಕ್ಕಿಂತ ಜಾಸ್ತಿ ಆಗಿದ್ದಾಗ ಅವ್ರಿಗೆ ಹೆಲ್ತ್ ಇನ್ಶೂರೆನ್ಸ್ ನಾವು ತೊಗೊಂಡ್ರೆ ಟೋಟಲ್ 75,000. ಅದಕ್ಕೋಸ್ಕರ ಇಲ್ಲಿ ಸೆಕ್ಷನ್ 80D ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇವಾಗ ನಾನು ಪ್ರೊಸೀಡ್ ಕೊಟ್ಟು ಮುಂದೆ ನೋಡ್ತೀನಿ. ಇವಾಗ ಇಲ್ಲಿ ನೋಡಿ, ಇಲ್ಲಿ OPD ಕೇರಲ್ಲಿ ಫ್ರೀ ಕನ್ಸಲ್ಟೇಷನ್ ಆಗಲಿ, ಹೋಮಿಯೋಪತಿ ಆಗಲಿ, ಆಯುರ್ವೇದಿಕ್ ಟ್ರೀಟ್ಮೆಂಟ್ ಆಗಲಿ, ಇದಕ್ಕೆಲ್ಲ ಅಲ್ಲಿ ಕವರ್ ಆಗಿರೋದಿದ್ದೆಲ್ಲ ಇಲ್ಲಿ ಕವರ್ ಮಾಡಬೇಕು ಅಂದರೆ ಅದಕ್ಕೂ ಇನ್ನೂ ಸ್ವಲ್ಪ ದುಡ್ಡು ಕೇಳ್ತಾ ಇದ್ದಾರೆ. ನಾನಿಲ್ಲಿ ಯಾವುದೇ ಥರದ್ದಿದೇನು ಯಾವುದೇ ಥರದ ಟ್ರೀಟ್ಮೆಂಟ್ಗೆ ನಾನು ಬೇಡ ಅಂತ ಇದ್ದೀನಿ. ನೋ, ಐ ಡೋಂಟ್ ವಾಂಟ್ OPD ಕವರೇಜ್. ಓಕೆ, ಇಲ್ಲಿ ಕೊಟ್ಟು ನೋ ಅಂತ ಕೊಟ್ಟು ಪ್ರೊಸೀಡ್ ಕೊಡಬೇಕು. ಪ್ರೊಸೀಡ್ ಕೊಟ್ಟಾಗ ಇಲ್ಲಿ ನೆಕ್ಸ್ಟ್ ಇಲ್ಲಿ ನಾವು ಯಾವ ಪಾಲಿಸಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಅಂತ ಇಲ್ಲಿ ತೋರಿಸುತ್ತೆ. ಇಲ್ಲಿ ಕೇರ್ ಹೆಲ್ತ್ ಅವ್ರದ್ದೊಂದು, ಮತ್ತು ಆದಿತ್ಯ ಬಿರ್ಲಾ ಅವ್ರದ್ದು ಕ್ರಿಟಿಕಲ್ ಇಲ್ನೆಸ್ ಒಂದು ಪ್ಲ್ಯಾನ್ ತೊಗೊಂಡಿದ್ವಿ. ಟೋಟಲ್ 14,382 ರೂಪಾಯಿ ಆಗುತ್ತೆ. ಇಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ಇರುತ್ತೆ. ಬೇಸಿಕ್ ಇನ್ಫಾರ್ಮೇಷನ್ನ ಯಾವ್ದಾವ್ದಿದೆ ಅಂತ ನೋಡಿಕೊಂಡು ಫಿಲ್ ಮಾಡ್ತಾ ಹೋಗ್ಬೇಕು. ಪಾನ್ ಕಾರ್ಡ್ ಆಗಲಿ, ಇಲ್ಲಿ ನೇಮ್ ಆಗಲಿ, ನಿಮ್ಮದು ಮ್ಯಾರಿಟಲ್ ಸ್ಟೇಟಸ್ ಕೇಳ್ತಾ ಇದ್ದಾರೆ, ಜೆಂಡರ್ ಕೇಳ್ತಾ ಇದ್ದಾರೆ, ಮತ್ತು ಇದು GST ನಂಬರ್ ಏನಿಲ್ಲ ಅಂದರೆ ಆಪ್ಷನಲ್, ಅದೇನು ಅವಶ್ಯಕತೆ ಇಲ್ಲ. ಮತ್ತು ಡೇಟ್ ಆಫ್ ಬರ್ತ್ ಕೊಡಬೇಕು, ಮತ್ತು ಆಕ್ಯುಪೇಷನ್ ಕೇಳಿದ್ದಾರೆ. ನಾನಿವಾಗ ಸೆಲ್ಫ್ ಎಂಪ್ಲಾಯ್ಡ್ ಅಂತಲೇ ಕೊಡ್ತೀನಿ. ಹೈಟ್ ಆಗಲಿ ಇದು, ಮತ್ತು ಅಡ್ರೆಸ್ ಎಲ್ಲ ಕೇಳ್ತಾ ಇದ್ದಾರೆ. ಅಡ್ರೆಸ್ ಎಲ್ಲ ಮೆನ್ಷನ್ ಮಾಡಬೇಕು. ಮತ್ತು ಅಡ್ರೆಸ್ ಆಗಲಿ ಇಲ್ಲ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಗಲಿ ಎಲ್ಲ ಕೊಟ್ಟು ಮೆಡಿಕಲ್ ಎಂಕ್ವೈರಿ ಅಂತ ಇದೆಲ್ಲ ಆಗ್ತಿದ್ದಂಗೆ ಪ್ರೊಸೀಡ್ ಕೊಡಬೇಕು. ಪ್ರೊಸೀಡ್ ಕೊಟ್ಟಾಗ ನೆಕ್ಸ್ಟು ಮೆಡಿಕಲ್ ಎಕ್ಸಾಮಿನ್ಗೆ ಏನಾದರೂ ಕೇಳ್ತಾರ ನೋಡಬೇಕು. ಇಲ್ಲಿ ಕ್ವಶನ್ಸ್ ಕೇಳಿದ್ದಾರೆ, ಇದನ್ನು ಕ್ಲೀನಾಗಿ ಪ್ರತಿಯೊಂದು ಅರ್ಥ ಮಾಡಿಕೊಂಡು ಯಾವುದೇ ಕಾರಣಕ್ಕೂ ಸುಳ್ಳು ಹೇಳ್ಬಾರ್ದು. ಕರೆಕ್ಟ್ ಇರೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಯಾವ್ದಾದ್ರು ಮಾಡ್ತಾ ಇದ್ದೀನಿ ಅಂತ ಅಂದ್ರಿ, ಮಾಡ್ತಾ ಇಲ್ಲ ಅಂದರೆ ಮಾಡ್ತಾ ಇಲ್ಲ ಅಂತಲೇ ಹೇಳ್ಬೇಕು. ಇಲ್ಲಿ ನಾನು ಇದೆಲ್ಲ ನೋಡ್ಕೊಡ್ತೀನಿ. ಕ್ರಿಟಿಕಲ್ ಇಲ್ನೆಸ್ ಸಪ್ರೇಟ್ ಕ್ವಶನ್ಸ್ ನೋಡಿ. ಪ್ರತಿಯೊಂದು ಕರೆಕ್ಟ್ ಆನ್ಸರ್ಸ್ನ ಕೊಡಿ. ನಾಮಿನಿ ಸೆಲೆಕ್ಷನ್ಸ್ ಹಾಕೊಡ್ಬೇಕು. ಇಲ್ಲಿ
ಈ ನಾಮಿನಿಯಲ್ಲಿ ಆಪ್ಷನ್ಸ್ ಎಲ್ಲ ಇದೆ. ಫಾದರ್, ಮದರ್, ಸ್ಪೌಸ್, ಸನ್, ಡಾಟರ್ ಎಲ್ಲರಿಗೂ ಇದೆ. ನಾಮಿನಿ ಡೀಟೇಲ್ಸ್ ಕೊಟ್ಟು ಇದು ಲಾಸ್ಟ್ ಸ್ಟೆಪ್ ನೋಡ್ತಾ ಇದ್ರಲ್ಲ, ಇಲ್ಲಿ ಕ್ಲಿಕ್ ಮಾಡ್ತಿದ್ದಂಗೆ ಪೇಮೆಂಟ್ ಆಪ್ಷನ್ ಬರುತ್ತೆ. ಪೇಮೆಂಟ್ ಆಪ್ಷನ್ಗೆ ಹೋಗ್ತಿದ್ದಂಗೆ ಪ್ರೊಸೀಡ್ ಕೊಟ್ರೆ ಅದು ಕಂಪ್ಲೀಟ್ ಪೇಮೆಂಟ್ ಯಾವ ತರ EMI ತಗೊಬೇಕಾ ಅಥವಾ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಯಾವ ತರ ಪೇಮೆಂಟ್ ಅಂತ ಸೆಲೆಕ್ಟ್ ಮಾಡಿ ಪೇಮೆಂಟ್ ಮಾಡೋದು. ಇದು ಫೈನಲ್. ಕಂಪ್ಲೀಟ್ ವಿಡಿಯೋ ನೋಡಿದ್ರಲ್ಲ, ಈ ಇನ್ಫಾರ್ಮೇಶನ್ ಆಗಲಿ, ಅನಾಲಿಸಿಸ್ ಆಗಲಿ, ನಾವು ಪೇಷನ್ಸ್ ಇಟ್ಟು ಪ್ರತಿಯೊಂದನ್ನು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡೋದಾಗಲಿ, ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.